ಓಂ ಅಧಃ ಪೂರ್ಣಂ ಜಗತ್ಪ್ರಾಣಾನ್ನ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಸ್ವಸ್ತಿಸ್ತು ಸತಾಂ. ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಚಾತುರ್ಮಾಸ್ಯದ ಅಂಗವಾಗಿ ಅನೇಕ ಸಾಮಾಜಿಕ ಮತ್ತು ಶಾಸ್ತ್ರೀಯ ವಿಷಯಗಳ ಸಂಬಂಧವುಳ್ಳ ವಿಷಯಗಳನ್ನು ಇಲ್ಲಿ ಸಮೀಕ್ಷೆಯ ಮೂಲಕ ಅನೇಕ ತಿಳಿದ ಹಿರಿಯರ ಜೊತೆಗೆ ಸಂವಾದ ನಡೆಸುವಂತಹ ಕಾರ್ಯ ನಡೆದು ಬರ್ತಾ ಇತ್ತು. ಅದೇ ಸರಣಿಯಲ್ಲಿ ಇವತ್ತು ಕೂಡ ವಿಶೇಷವಾದ ಒಂದು ವಿಷಯವನ್ನು ಇಟ್ಟುಕೊಂಡು ಈ ವೇದಿಕೆಯಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ. ನಮ್ಮೊಂದಿಗೆ ಈ ವಿಷಯವನ್ನು ಚರ್ಚಿಸುವುದಕ್ಕಾಗಿ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ನಮಸ್ಕಾರ, ಸ್ವಾಗತ. ಪೂಜ್ಯ ಶ್ರೀಪಾದರನ್ನು ಕೂಡ ಈ ವೇದಿಕೆಯಲ್ಲಿ ಹಾರ್ದವಾಗಿ ಸ್ವಾಗತಿಸ್ತಾ, ಇವತ್ತಿನ ವಿಷಯ ನಮ್ಮಲ್ಲಿ ಬಹಳ ಪ್ರಸ್ತುತವಾಗಿ ಎಲ್ಲರ ಕಿವಿಗೂ ಬಿದ್ದಿರುತ್ತೆ, ಆದರೆ ಗಂಭೀರವಾಗಿ ಅದರ ಆಲೋಚನೆ ಎಲ್ಲೋ ದೂರದಲ್ಲಿದೆ ಎನ್ನುವ ಎಮ್ಮೆಗೆ ಬಿದ್ದ ಪೆಟ್ಟಿನಂತೆ ನನ್ನ ತನಕ ಬರುವ ತನಕ ಕಾಯೋಣ ಅನ್ನುವ ರೀತಿಯಲ್ಲಿ ನಾವು ದೂರ ಇಟ್ಟಿರುವ ಅಥವಾ ಅದನ್ನು ಗಮನ ಕೊಡದೇ ಇರುವಂತಹ ವಿಷಯ ನೆರಳು ರಾಜ್ಯ ಅಂತ. ನಾವು ಅನ್ಕೊಂಡದ್ದಕ್ಕಿಂತ ಬೇರೆದೇ ಒಂದು ವ್ಯವಸ್ಥೆಯ ಒಳಗೆ ಇನ್ನೊಂದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಆ ವಿಷಯದಲ್ಲಿ ಅಂದ್ರೆ ಅದನ್ನ ಡೀಪ್ ಸ್ಟೇಟ್ ಅಂತ ಕರೆಯುವುದಾದ್ರೆ, ಭಾರತೀಯ ಅಥವಾ ಯಾವುದೇ ದೇಶದ ಅದರ ಸಹಜ ಸ್ಥಿತಿಯನ್ನ ಹದಗೆಡಿಸುವಂತಹ ಒಳ ವ್ಯವಸ್ಥೆಯನ್ನ ಇಟ್ಟುಕೊಂಡು ಏನ್ ನಡೀತಾ ಇದೆ ಅದು ಈ ದೇಶಕ್ಕೂ ಕೂಡ ನಮಗೆ ಎಚ್ಚರದ ಕರೆಗಂಟೆಯಂತೆ ಈ ವಿದ್ಯಮಾನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ವಿಷಯದ ಕುರಿತಾಗಿ ಈಗ ನಾವು ಇದರಲ್ಲಿ ಬಹಳ ಬಾರಿ ಇಂಥ ವಿಷಯಗಳನ್ನ ಮೊದಲಿನಿಂದಲೂ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಂಥ ಅನೇಕ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಕೂಡ. ಮತ್ತೊಮ್ಮೆ ನಾವು ಅದನ್ನ ನಮ್ಮ ಅಧ್ಯಯನದ ವಲಯಕ್ಕೆ ಅದನ್ನ ಮತ್ತಷ್ಟು ವ್ಯಾಪ್ತಿ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಈಗ ಡೀಪ್ ಸ್ಟೇಟ್ ಅನ್ನೋ ಶಬ್ದವನ್ನ ನಾವು ಈಗ ಮತ್ತೆ ಕೇಳ್ತಾ ಇದ್ದೇವೆ. ಅದಕ್ಕೆ ನಾನು ಇವತ್ತೇನು ಹುಡುಕ್ತಾ ಇದ್ದಾಗ ನನಗೊಂದು ಹೊಸ ಶಬ್ದ ಸಿಗಿದೆ, ನೆರಳು ರಾಜ್ಯ ಅಂತ. ಅಂದ್ರೆ ನನಗೆ ಸ್ವಲ್ಪ ಹಿಂದಕ್ಕೆ ಹೋಗುದಾದ್ರೆ, ಇದು ರಾಜಕೀಯದಲ್ಲಿ ಬಹಳ ಸಹಜ ಅಂತ ಅನ್ನುವ ಹಾಗೆ ಮಹಾಭಾರತದ ಒಂದು ಸಣ್ಣ ಪ್ರಸಂಗ ಬರುತ್ತೆ. ಅವರು ದುರ್ಪದನ ಆಸ್ಥಾನದಿಂದ ಬಂದ ಮೇಲೆ ಅವರು ಹಸ್ತಿನಾವತಿಯಲ್ಲಿ ನೆಲೆ ಊರುತ್ತಾರೆ. ಊರಿ ವಿಶ್ವಾದ್ಯಂತ ತಮ್ಮ ಅಧಿಕಾರವನ್ನು ಚಲಾಯಿಸಿ ಧೃತರಾಷ್ಟ್ರನ ಆಳ್ವಿಕೆಯ ನೆರಳಲ್ಲೇ ಸಂಪತ್ತನ್ನ ಕ್ರೋಢೀಕರಿಸಿ ತಂದಿಡ್ತಾರೆ. ಇದರಿಂದ ಜನರಿಗೆ ಅವರೇ ಮುಂದೆ ರಾಜರಾಗಬೇಕು ಅನ್ನುವ ಯೋಚನೆ ತುಂಬಾ ವ್ಯಾಪಕವಾಗಿ ಬರುತ್ತೆ. ಯುವರಾಜನಾಗಿ ಯುಧಿಷ್ಠಿರನನ್ನೇ ಕೂಡಿಸಿರ್ತಾರೆ. ಆಗ ದುರ್ಯೋಧನನಿಗೆ ಇದು ತಡಿಲಿಕ್ಕಾಗದೆ ಅವನು ಅವರ ನಡುವೆನೆ ಏನಾದ್ರೂ ವೈರುಧ್ಯ ಬರುತ್ತಾ ಅಂತ ತುಂಬಾ ಟ್ರೈ ಮಾಡ್ತಾನೆ. ಅದಾಗ್ಲಿಲ್ಲ. ಕೊನೆಗೆ ವಾರಣಾವತ ಅಂತ ಅನ್ನುವ ಜಾಗದಲ್ಲಿ ಒಂದು ರುದ್ರದೇವರ ಗುಡಿಯಲ್ಲಿ ದೊಡ್ಡದಾದ ಒಂದು ಉತ್ಸವ ನಡೆಯುತ್ತೆ. ಅದು 12 ವರ್ಷಕ್ಕೊಮ್ಮೆ ವಿಶಿಷ್ಟವಾಗಿ ನಡೆಯುವ ಕಾರ್ಯಕ್ರಮ. ಅದರ ಬಗ್ಗೆ ಬೇಕು ಅಂತ ಇವನ ಕಡೆಯವರೇ ಪಾಂಡವರಿಗೆ 10 ಸಲ 100 ಸಲ ಕಿವಿ ಬೀಳುವ ಹಾಗೆ ಮಾಡಿ ಅವ್ರಿಗೆ ನಾವು ಒಮ್ಮೆ ಹೋಗ್ಬೇಕು ಅಂತ ಅನ್ನುವ ವಿಷಯವನ್ನು ಅವ್ರ ಬಾಯಿಂದ ಬರೆಸುವಾಗಿ ಮಾಡ್ತಾರೆ. ಅವ್ರು ಮಾತಾಡಿದ ತಕ್ಷಣ ಧೃತರಾಷ್ಟ್ರ ಕರೆದು, ನೀವು ತುಂಬಾ ಶ್ರಮ ಪಟ್ಟಿದ್ದೀರಿ, ನೀವು ವಾರಣಾವತದಲ್ಲಿ ಇರಿ, 6 ತಿಂಗಳು ನಿಮಗೆ ರೆಸ್ಟ್, ಇಷ್ಟು ಕಷ್ಟಪಡ್ತಾ ಇದ್ದೀರಿ, ಅದನ್ನೇ ನೀವು ಅಲ್ಲಿರಿ ಅಂತ ವ್ಯವಸ್ಥೆ ಮಾಡಿ ಕಳಿಸ್ತಾನೆ. ಆಮೇಲೆ ನಡೆದ ಕತೆ ನಮ್ಗೆ ಗೊತ್ತಿದೆ, ಲಾಕ್ಷಾಗೃಹದ ದಹನ. ಅಂದ್ರೆ ಆ ರೀತಿ ಇದೇ ತರದ ಒಳಗಿನ ವ್ಯವಸ್ಥೆಯಲ್ಲಿ ಅವ್ರಿಗೆ ಬೇಕಾದನ್ನ ಸಿದ್ಧಿಸಿಕೊಳ್ಳಿಕ್ಕೆ ಮಾಡುವಂತಹ ಹುನ್ನಾರ ಅಂತ ನಾವು ಇಷ್ಟರಿಂದ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಕೋದು. ಅಂದ್ರೆ ಇದು ಹೊಸ್ತಲ್ಲ ಅನ್ನೋದಕ್ಕೆ ನಂಗೆ ನೆನಪಾದ ಘಟನೆ. ಆದ್ರೆ ಇವತ್ತು ಅದು ಬೇರೆನೇ ಮುಖವನ್ನ ತೆರ್ಕೊಂಡಿದೆ ಅಂತ ನನಗೆ ಅನ್ನಿಸ್ತಿದೆ. ಕೃಷ್ಣರಾಜ್ರೆ, ಡೀಪ್ ಸ್ಟೇಟ್ ಅನ್ನೋದು ನೀವು ಮಹಾಭಾರತದ ಕಾಲಘಟ್ಟ ಅಲ್ಲ, ಇವತ್ತು ನೋಡಿದ್ರೆ ಒಂದು ಮಠದಲ್ಲಿ ಒಂದು ಡೀಪ್ ಸ್ಟೇಟ್ ಇರುತ್ತೆ. ಖಂಡಿತ ಇದೆ. ಅಂದ್ರೆ ನಾನು ಸುಮ್ಮನೆ ನಿಮ್ಗೆ ಬಹಳ ಬೇಗ ಅರ್ಥ ಆಗ್ಬೋದು. ಒಂದು ಸ್ಕೂಲ್ ಲೆವೆಲ್ಗೆ ತಗೊಂಡ್ರೆ ಅಲ್ಲೊಂದು ಡೀಪ್ ಸ್ಟೇಟ್ ಇರುತ್ತೆ. ತನಗೇ ಬೇಕಾದವ್ರದಂತ ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ಎಷ್ಟು ಪ್ರಭಾವಿಯಾಗಿರುತ್ತೆ ಅಂತಂದ್ರೆ ಮತ್ತೊಬ್ಬರ ದನಿ ಕೇಳದೆ ಇರುವಂತೆ ಮಾಡುತ್ತೆ. ಇದು ಪ್ರತಿ ಹಂತದಲ್ಲೂ ನಡೆಯುವಂಥದ್ದು. ನೀವೆಲ್ಲ ಕಡೆ ಈಗ ಭಾರತಕ್ಕೆ ಬಂದ್ರೆ ಮೋದಿದ ಒಂದು ಡೀಪ್ ಸ್ಟೇಟ್ ಇಲ್ಲ ಅನ್ಕೊಂಡಿದ್ದೀರಾ? ಅಫ್ಕೋರ್ಸ್ ಹಿ ಹ್ಯಾಸ್ ಹಿಸ್ ಓನ್ ಡೀಪ್ ಸ್ಟೇಟ್. ಬಹಳ ಬಾರಿ ಮಾತನಾಡುವಾಗ ಏನ್ ಹೇಳ್ತಾರೆ, ಕೆಲವರು ಮೋದಿ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವ್ರ ಸುತ್ತಲೂ ಒಂದು ಮಾತಾಡಬಲ್ಲ ಅಂತ ಒಂದು ಜನ ಇರ್ತಾರಲ್ಲ, ಅವರು ಒಂದು ಡೀಪ್ ಸ್ಟೇಟ್ ಅನ್ನು ಕ್ರಿಯೇಟ್ ಮಾಡಿರ್ತಿರ್ತಾರೆ. ಆದ್ರೆ ಡೀಪ್ ಸ್ಟೇಟ್ಗಳು ಒಳಿತಿಗೋ ಕೆಟ್ಟದ್ದಕ್ಕೋ ಅನ್ನೋದು ಒಂದು, ಒಟ್ಟಲ್ಲಿ ಅಧಿಕಾರವನ್ನ ಬಲವಾಗಿ ಹಿಡ್ಕೊಳ್ಳಿಕ್ಕೆ ಒಂದು ಡೀಪ್ ಸ್ಟೇಟ್ ಯಾವಾಗ್ಲೂ ಇರುತ್ತೆ. ಪ್ರತಿಯೊಬ್ಬ ಲೀಡರ್ಗೂ ಒಂದು ದೊಡ್ಡ ಸಮಸ್ಯೆ ಇರ್ಬೋದಾಗಿರೋದು ಏನು ಅಂತಂದ್ರೆ, ಅವನು ಸುತ್ತಲೂ ಬೆಳೆಯುವಂತ ಈ ಡೀಪ್ ಸ್ಟೇಟ್ ಅನ್ನದ್ದೇ.
ಆದ್ರೆ ಇವತ್ ನಾವು ಚರ್ಚೆ ಮಾಡ್ತಿರುವಂತ ಡೀಪ್ ಸ್ಟೇಟ್ ಎಂತದಿದೆ ಅಂತಂದ್ರೆ ಎಲ್ಲ ಲೀಡರ್ಗಳು ಈ ಡೀಪ್ ಸ್ಟೇಟ್ ನ ಅಡಿಯಾಳಾಗಿರುವಂತ ಒಂದು ಭಯಾನಕವಾದ ಡೀಪ್ ಸ್ಟೇಟ್ ಇದೆ ಅಂತ. ಇದು ಎಲ್ಲ ಡೀಪ್ ಸ್ಟೇಟ್ಗಳ ಅಪ್ಪ ಇದೊಂಥರ ವಿಚಿತ್ರವಾಗಿರುವಂತ ಡೀಪ್ ಸ್ಟೇಟ್. ಈ ಡೀಪ್ ಸ್ಟೇಟ್ ಹೇಗಿದೆ ಅಂತಂದ್ರೆ ಇದರಲ್ಲಿ ನಮ್ಗೆ ಮೇಲ್ನೋಟಕ್ಕೆ ನಮ್ಗನ್ಸೋದು ಜಗತ್ತಿನ ಶ್ರೀಮಂತರು ಮಾತ್ರ ಇದ್ದಾರಾ ಅಂತ. ಹಾಗೇನಿಲ್ಲ, ಜಗತ್ತಿನ ಶ್ರೀಮಂತರಿದ್ದಾರೆ, ಫಿಲಾಂಥ್ರಪಿಸ್ಟ್ ಆಕ್ಟಿವಿಟಿ ಮಾಡೋರು ಇದ್ದಾರೆ, ಇದರಲ್ಲಿ ಆಕ್ಟಿವಿಸ್ಟ್ಗಳಿದ್ದಾರೆ, ಇದರಲ್ಲಿ ಬ್ಯೂರೋಕ್ರಟ್ಸ್ ಇದ್ದಾರೆ. ಪ್ರತಿ ದೇಶಕ್ಕೂ ನಾನು ಇತ್ತೀಚೆಗೆ ಏನೋ ಓದಬೇಕಾದ್ರೆ ನಂಗೆ ಬಹಳ ಇಷ್ಟವಾಗಿರುವಂತ ಒಂದು ಮಾತುದಲ್ಲಿತ್ತು. ಏನು ಅಂತಂದ್ರೆ, ಜಗತ್ತಿನ ಅತ್ಯಂತ ದೊಡ್ಡ ಆರ್ಮಿ ಯಾರದ್ದು ಅಂತ ಕೇಳಿದ್ರೆ ಅಮೆರಿಕದ್ದು ಅಂತೀವಿ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಆರ್ಮಿ ಡೀಪ್ ಸ್ಟೇಟ್ ಇಂದು ಅಂತ. ಯಾಕೆಂದ್ರೆ ಅಮೆರಿಕಾದಲ್ಲಿರುವಂತ ಆರ್ಮಿಯ ಅಧಿಕಾರಿ ಡೀಪ್ ಸ್ಟೇಟ್ ನ ಭಾಗವಾಗಿರ್ತಾನೆ, ಚೀನಾದ ಆರ್ಮಿಯಲ್ಲಿರುವ ಅಧಿಕಾರಿ ಡೀಪ್ ಸ್ಟೇಟ್ ನ ಭಾಗವಾಗಿರ್ತಾನೆ, ಭಾರತದ ಆರ್ಮಿಯಲ್ಲಿರುವಂತ ಅಧಿಕಾರಿ ಡೀಪ್ ಸ್ಟೇಟ್ ನ ಭಾಗವಾಗಿರ್ತಾನೆ. ಬೇಕಾದಾಗ ಯಾರನ್ನ ಯಾವಾಗ ಬೇಕಿದ್ರು ಆಕ್ಟಿವೇಟ್ ಮಾಡಬಲ್ಲಂತ ಸಾಮರ್ಥ್ಯ ಇರುವಂತ ಈ ಡೀಪ್ ಸ್ಟೇಟ್ ಉಳಿದೆಲ್ಲರಿಗಿಂತ ದೊಡ್ಡದ್ದು ಅಂತ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಡೀಪ್ ಸ್ಟೇಟ್ ಅಂತ. ಜಗತ್ತಿನ ಅತ್ಯಂತ ನೀವು ಯಾವುದನ್ನಾದ್ರೂ ದೊಡ್ಡದ್ದು ಅಂತ ತೆಗೆದುಕೊಂಡ್ರೆ ಅದರಲ್ಲೆಲ್ಲ ಡೀಪ್ ಸ್ಟೇಟೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಅಂದ್ರೆ ಡೀಪ್ ಸ್ಟೇಟ್ ಇವತ್ತು ಅಷ್ಟು ವ್ಯಾಪಕವಾಗಿ ಹಬ್ಬಿಕೊಂಡು ಅವ್ರಿಗೆ ಒಂದು ಕಡೆ ನೆಲೆ ಅಂತ ಇರುದಿಲ್ಲ, ಎಲ್ಲ ಕಡೆ ಇರ್ತಾರೆ. ಅವರು ಎಲ್ಲ ಕಡೆ ಇರ್ತಾರೆ, ತಮಗೆ ಬೇಕಾಗಿರುವಂತ ಕೆಲಸವನ್ನ ಮಾಡಬಲ್ಲರು. ಅತ್ಯಂತ ರೀಸೆಂಟ್ ಆಗಿರುವಂತ ಉದಾಹರಣೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ತಮಗೆ ಬೇಕಾಗಿರೋ ತರದ ರೆಜಿಮ್ ಚೇಂಜ್ ಮಾಡುವ ಸಾಮರ್ಥ್ಯ ಇದೆಯಲ್ಲ. ಅಮೆರಿಕಾದ ಅಧ್ಯಕ್ಷನು ತನ್ನ ಕಂಟ್ರೋಲ್ ನಿಂದ ಆಚೆಗೆ ಏನೋ ನಡೆಯುತ್ತೆ, ಅವನ ಕೈಯಲ್ಲೂ ಕಂಟ್ರೋಲ್ ಇರೋದಿಲ್ಲ. ಈಗ ಬೈಡನ್ ಅನ್ನ ಈ ರೇಸ್ ನಿಂದ ತೀರಾ ಇತ್ತೀಚಿನವರೆಗೂ ಕಳೆದ 1 ತಿಂಗಳು 2 ತಿಂಗಳವರೆಗೂ ಅವನೇ ಪ್ರೆಸಿಡೆಂಟ್ ಆಗುವಂತ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ರು. ಇದ್ದಕ್ಕಿದ್ದಂತೆ ಬೈಡನ್ ನಾನು ವಾಪಸ್ ತೆಗೆದುಕೊಳ್ತೀನಿ, ನನ್ನ ಜಾಗದಲ್ಲಿ ಕಮಲಾ ಹ್ಯಾರಿಸ್ ಇರ್ಲಿ, ಯಾರು ಹೇಳಿಸಿದ್ರು? ಯಾರ ಪ್ರಭಾವ ಅದು? ಅವರ ಪಾರ್ಟಿಯೂ ಕೂಡ ಹೇಳಲಿಕ್ಕಾಗದಂತ ಒಂದು ಮೀರಿರುವಂತ ಒಂದು ಪ್ರಯತ್ನವನ್ನು ಯಾರೋ ಮಾಡ್ತಾರಲ್ಲ, ಅದೊಂದು ವ್ಯವಸ್ಥಿತವಾಗಿರುವಂತ ಸಂಚು ಅಡಗಿದೆ ಅಂತ ನನ್ಗನ್ಸುತ್ತೆ. ಹೀಗಾಗಿ ಡೀಪ್ ಸ್ಟೇಟು ನಾವ್ ಏನ್ ಅನ್ಕೊಳ್ತೀವೋ ಅದಕ್ಕಿಂತಲೂ ಡೀಪ್ ಆಗಿದೆ ನಮ್ಗೆ ಈ ವ್ಯವಸ್ಥೆಯ ಒಳಗಿಂದ ಭಾರತದ ಹಂತದಲ್ಲಿ ಯಾವ ರೀತಿ ಇದು ಈಗ ಅಂದ್ರೆ ಇದು ಮೊದಲಿಂದ ಇತ್ತು ಅಂತ ಅನ್ಸುತ್ತೆ, ಆದ್ರೆ ಇತ್ತೀಚೆಗೆ ಅದರ ನಾನು ಒಂದು ಸೂಕ್ಷ್ಮವಾಗಿ ನಿಮಗೊಂದು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಒಂದು ಫ್ಲೋ ಚಾರ್ಟ್ ನೀವು ಕಣ್ಮುಂದೆ ತಂದ್ಕೊಳ್ಳೋದಾದ್ರೆ, ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರಕ್ಕೆ ಸಹಾಯ ಮಾಡುತ್ತೆ ಅಥವಾ ಮತ್ತೊಂದು ರಾಷ್ಟ್ರದಿಂದ ಸಹಕಾರ ಕೇಳುತ್ತೆ. ಅವರಿಬ್ಬರ ನಡುವೆ ಒಂದು ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಇರುತ್ತೆ. ಅದು ಸಹಕಾರ ಅನ್ನೋದು ವ್ಯಾಪಾರದ ರೂಪದಲ್ಲಿ ಇರ್ಬೋದು, ಏಡ್ ರೂಪದಲ್ಲಿ ಇರ್ಬೋದು. ನೀವು ನಂಗೆ ದಯವಿಟ್ಟು ಹಣ ಸಹಾಯ ಮಾಡಿ ಅಂತ. ಈಗ ಪಾಕಿಸ್ತಾನ ಅಮೆರಿಕದ ಮುಂದೆ ಭಿಕ್ಷೆ ಕೊಡಿ ಅಂತ ಕೇಳುತ್ತೆ, ನಾವು ಅಮೆರಿಕದ ಮುಂದೆ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಬಗ್ಗೆ ಮಾತನಾಡ್ತೀವಿ. ಅಂದ್ರೆ ನಮ್ ಸ್ಟ್ಯಾಂಡರ್ಡ್ ಬಗ್ಗೆ ನಂಗೆ ಬಹಳ ಖುಷಿ ಇದೆ. ನಾನು ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಬಹುಶಃ ಇರಾನಿನ ಖೊಮೇನಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಭಾರತದಲ್ಲಿ ಮುಸಲ್ಮಾನರಿಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನರೇಂದ್ರ ಮೋದಿ ಗಮನಿಸಬೇಕು ಅಂದಾಗ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ನಿನ್ ದೇಶ ಮೊದಲು ನೋಡ್ಕೋ, ನನಗ್ ಬುದ್ಧಿ ಹೇಳಲಿಕ್ಕೆ ಬರಬೇಡ ಅಂತ ಹೇಳುವಂತ ಒಂದು ಮಾತಿದೆಯಲ್ಲ, ನನ್ಗನ್ಸುತ್ತೆ ಭಾರತದ ಖದರ್ ಬೇರೆ ಇದೆ ಅಂತ. ಅಂದ್ರೆ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದೊಂದಿಗೆ ಇಟ್ಕೊಳ್ಳುತ್ತೆ. ಅದು ಡೈರೆಕ್ಟ್ ರಿಲೇಶನ್ಶಿಪ್, ಅಧಿಕೃತವಾಗಿರುವಂತ ರಿಲೇಶನ್ಶಿಪ್. ಭಾರತ ಮತ್ತು ಬಾಂಗ್ಲಾದೊಂದಿಗೆ ಒಂದು ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅಧಿಕೃತವಾಗಿ ಸರ್ಕಾರದ ನಮ್ಮ ಕಡೆಯಿಂದ ರಾಯಭಾರಿ ಅಲ್ಲಿರ್ತಾರೆ, ದೂತಾವಾಸ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ನಮ್ದು ಏನ್ ವ್ಯಾಪಾರ ಒಪ್ಪಂದಗಳಾಗಬೇಕು ಇದನ್ನ ಮಿನಿಸ್ಟರ್ ಹೋಗಿ ಮಾಡ್ತಾರೆ. ಕದ್ದು ಮುಚ್ಚಿ ಮಾಡುವಂತದ್ದು ಏನೂ ಇಲ್ಲ, ನೇರವಾಗಿ ನಡೀತಾ ಇರುತ್ತೆ. ಇದು ಬಿಟ್ಟು ಏಡ್ ಮೂಲಕ ನಡೆಯುವಂತ ಒಂದು ರಿಲೇಶನ್ಶಿಪ್ ಇರುತ್ತೆ. ಏಡ್ ಹೇಗ್ ನಡೆಯುತ್ತೆ ಅಂತಂದ್ರೆ, ನಾನು ನಿಮ್ಮ ದೇಶಕ್ಕೆ ಸಹಕಾರ ಕೊಡಬೇಕು, ನಾನು ಹಣ ಕೊಡಬೇಕು. ಹಣ ಕೊಡುವಾಗ ಹೇಗೆ ಕೊಡ್ತೀನಿ? ದೇರ್ ಆರ್ 2 ಮೆಥಡ್ಸ್. ಒಂದು, ನಾನು ಡೈರೆಕ್ಟ್ ಆಗಿ ಗವರ್ಮೆಂಟ್ಗೆ ಕೊಟ್ಬಿಡ್ತೀನಿ, ತಗೊಳ್ಳಿ ಅಂತ, ನನಗೆ ನಿಮ್ಮಿಂದ ಬೇರೇನೂ ಅಪೇಕ್ಷೆ ಇಲ್ಲ, ನಮ್ದು ರಿಲೇಶನ್ ಚೆನ್ನಾಗಿರ್ಬೇಕು, ಹಿಂಗಾಗಿ ಕೊಡ್ತೀನಿ ಅಂತ. ನಿಮ್ಮಿಂದ ಬೇರೇನೂ ಅಪೇಕ್ಷೆ ಇದ್ದಾಗ ನಾನು ಏನ್ ಮಾಡ್ತೀನಿ, ಗವರ್ಮೆಂಟ್ ಕೊಡೋದಿಲ್ಲ, ಈ ಗವರ್ಮೆಂಟ್ ಅಂಡರ್ ಇರುವಂತಹ ಅಥವಾ ಗವರ್ಮೆಂಟ್ ಅನ್ನ ಮೀರಿದ NGO ಹಣ ಕೊಡ್ತೀನಿ. ಇದು ನಾನು ಅಮೆರಿಕದ ವಿಚಾರದಲ್ಲಿ ಹೇಳೋದಾದ್ರೆ, ಬಾಂಗ್ಲಾದೇಶದಲ್ಲಿ ಅಥವಾ ಭಾರತದಲ್ಲಿ ಅನೇಕ NGOಗಳು ಕೆಲಸ ಮಾಡ್ತವೆ. ಎಲ್ಲಿವರೆಗೂ ಅಂತಂದ್ರೆ, ತಮಾಷೆಯಿಂದ ಹೇಳ್ಬೋದಾದ್ರೆ, ಭಾರತದಲ್ಲಿ 10 ಜನಕ್ಕೆ ಒಂದು NGO ಇದೆ, ಒಂದು ಗ್ರಾಮಕ್ಕೂ ಒಂದು 20 NGO ಸಿಗುತ್ತೆ ಈ ದೇಶ. ಅಷ್ಟು NGOಗಳು ಕೆಲಸ ಮಾಡ್ತಿವೆ. ಈಗ ಈ NGOಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ? ಅಮೆರಿಕ ತನಗೆ ಭಾರತದಲ್ಲಿ ಏನು ಕೆಲಸ ಮಾಡಿಸ್ಬೇಕೋ ಅದಕ್ಕೆ ಸೂಟ್ ಆಗುವಂತ NGOಗಳನ್ನು ಹುಡುಕುತ್ತೆ. ಯಾರು ಹುಡುಕ್ತಾರೆ ಅಂದ್ರೆ, ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಹುಡುಕತ್ತೆ. ಈ ಇಂಟೆಲಿಜೆನ್ಸ್ ಏಜೆನ್ಸಿ ಹಣ ಕೊಡಬೇಕು. ಯಾರ ಮೂಲಕ ಕೊಡುತ್ತೆ? ಒಂದು, ಡೈರೆಕ್ಟ್ ಆಗಿ ಅಮೆರಿಕ ಹಣ ಕೊಡಬಹುದು, ಅದನ್ನು USAID ಅಂತ ಕರೀತಾರೆ. ಅದು ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ. ಏಡ್ ಅಂದ್ರೆ ಸಹಕಾರ ಅಂತಲ್ಲ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಗೆ ಒಂದು ಏಜೆನ್ಸಿ ಮಾಡಿಕೊಂಡು ಗವರ್ಮೆಂಟ್ ಅಂಡರ್ ನಲ್ಲಿ ಅದನ್ನ ಇಟ್ಕೊಂಡು ಅದು ಡೈರೆಕ್ಟ್ ಆಗಿ ಹಣ ಕೊಡುತ್ತೆ NGOಗಳಿಗೆ ಅಥವಾ ಗವರ್ಮೆಂಟ್ಗೆ. ಬಟ್ ಮೋಸ್ಟ್ ಆಫ್ ದ ಟೈಮ್ NGOಗಳಿಗೆ ಕೊಡ್ತಾರೆ. ಯಾವ NGO ಅಂತ CIA ಗುರುತಿಸುತ್ತೆ.
CIA ಏನ್ ಮಾಡತ್ತೆ, ಬರೀ ಎಲ್ಲವನ್ನೂ ಅಮೆರಿಕ ಸರ್ಕಾರದ ಮೂಲಕವೇ ಮಾಡಿಸಿದ್ರೆ ತನಗೆ ಬೇಕಾಗಿರೋ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಫಿಲಾಂಥ್ರಪಿಸ್ಟ್ ಗಳನ್ನು ಹುಡುಕುತ್ತೆ. ಫಿಲಾಂಥ್ರಪಿಸ್ಟ್ ಅಂದ್ರೆ ನಮ್ಗೆ ಗೊತ್ತಿದೆ, ಯಾರು ಧನ ಸಹಾಯ ಮಾಡ್ತಾರೋ, ದಾನ ದತ್ತಿಗಳನ್ನು ಕೊಡ್ತಾರೋ ಅಂತವ್ರು. ನಾನು ಪಾಪ್ಯುಲರ್ ಆಗಿರುವಂತ ಕೆಲವರನ್ನ ಹೇಳ್ತೀನಿ. ಫೋರ್ಡ್ ಫೌಂಡೇಶನ್, ರಾಕ್ ಫೆಲ್ಲರ್ ಫೌಂಡೇಶನ್, ಈಗ ಮೆಟಾ ಅಂತಂದ್ರೆ ಫೇಸ್ಬುಕ್ ಮತ್ತು ಇವುಗಳನ್ನ ಯಾರು ರನ್ ಮಾಡ್ತಾರೋ ಇನ್ಸ್ಟಾಗ್ರಾಮ್ಗಳನ್ನ ಅವರು ಮೆಟಾ ಫೌಂಡೇಶನ್ ಕೊಡ್ತಾರೆ. ಈ ತರದ ಕೆಲವು ಸಂಸ್ಥೆಗಳು ದೊಡ್ಡ ದೊಡ್ಡ ಮೊತ್ತದ ಸೋರೋಸ್ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಸೋರೋಸ್ ಕೊಡ್ತಾನೆ. ಇವರುಗಳ ಮೂಲಕ ತಮಗೆ ಬೇಕಾಗಿರುವ NGOಗಳಲ್ಲಿ ಹಣ ಹುಡ್ತಾರೆ. ತಮಗೆ ಬೇಕಾಗಿರೋದು ಅಂದ್ರೆ ಯಾರು? ತಾವು ಹೇಳಿರುವ ಕೆಲಸವನ್ನ ಯಾವ ಸಂದರ್ಭದಲ್ಲಿ ಬೇಕಿದ್ರು ಮಾಡ್ತೀವಿ ಅಂತ ಯಾರು ಭರವಸೆ ಕೊಡ್ತಾರೋ ಅಂತವರಿಗೆ ಹಣವನ್ನು ಕೊಡ್ತಾರೆ. ಸೊ ಹಿಂಗಾಗಿ ನಾನು ತುಂಬಾ ಸರಳವಾಗಿ ಹೇಳ್ಬೋದು ಅಂತಂದ್ರೆ, ಯಾರ್ಯಾರಿಗೆ ಫೋರ್ಡ್ ಫೌಂಡೇಶನ್ ಹಣ ಬರುತ್ತೆ, ಯಾರ್ಯಾರಿಗೆ ರಾಕ್ ಫೆಲ್ಲರ್ ಇಂದ ಹಣ ಬರುತ್ತೆ, ಯಾರ್ಯಾರು ಸೋರೋಸ್ನೊಂದಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಪಪೆಟ್ ಆಗಿ ಕೆಲಸ ಮಾಡ್ತಾರೆ ಅಂತ. ಸೊ ಸಿಮಿಲರ್ಲಿ ಅವರು ಬಾಂಗ್ಲಾದೇಶದಲ್ಲಿ ಏನ್ ಮಾಡಿದ್ರು, ಅಲ್ಲಿರುವಂತ ಈ ತರದ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಮೂಲಕ ಬಾಂಗ್ಲಾದೇಶಕ್ಕೆ ಫಂಡ್ ಮಾಡ್ತಿದ್ದಾರೆ. ಬಾಂಗ್ಲಾದೇಶಕ್ಕೆ ಸಂತೋಷ ಏನು ಅಂತಂದ್ರೆ, ನನ್ನ ದೇಶದ ಹಳ್ಳಿಗಳಲ್ಲಿ ಶಾಲೆ ಆಗ್ಲಿಕ್ಕೆ ಅಮೆರಿಕ ಹಣ ಕೊಡುತ್ತೆ. ಬಟ್ ಯಾರಿಗೆ ಕೊಡುತ್ತೆ? NGO ಕೊಡುತ್ತೆ, ಗವರ್ಮೆಂಟಿಗಲ್ಲ. ನನಗೆ ಗವರ್ಮೆಂಟ್ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ NGO ಕೊಡುತ್ತೆ. NGO ಒಂದಷ್ಟು ಫೈಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಾಂಗ್ಲಾದೇಶಕ್ಕೆ ಪದೇ ಪದೇ USAID ನ ಮೂಲಕ ಇಷ್ಟು ಹಣ ಬರ್ತಿದೆ ಅಂತ. ಆದ್ರೆ ಬಾಂಗ್ಲಾದೇಶದ ಕಾರ್ಪೆಟ್ ನ ಎಳಿಬೇಕು ಅಂತಂದಾಗ ಇದೇ NGOಗಳು ಬೇಕಾಗಿರುವ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅವರು ತಾವು ಈ ಭಾಗವಾಗಿದ್ದಾರೆ ಅಂತ ಗೊತ್ತಿರಲ್ಲ ಅನ್ಸುತ್ತೆ ಕೆಲವೊಮ್ಮೆ. ಅನೇಕ ಬಾರಿ ಹಂಗೆ ಸಾಧ್ಯ ಇದೆ. ಆದ್ರೆ ಫೋರ್ಡ್ ಫೌಂಡೇಶನ್ ಮತ್ತು ಈ ತರದ್ ಯಾರಿದ್ದಾರೋ, ಯಾರಿಂದ ಹಣ ಪಡ್ಕೊಳ್ತಾರೋ ಅವ್ರು ಯಾರೂ ಸಾಮಾನ್ಯರಾಗಿರೋದಿಲ್ಲ. ಈಗ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ನ ಸಂಸ್ಥೆಗೂ ಕೂಡ, ಅರವಿಂದ್ ಕೇಜ್ರಿವಾಲ್ ಒನ್ಸ್ ಅಪಾನ್ ಅ ಟೈಮ್ ವಾಸ್ ಅನ್ IAS ಆಫೀಸರ್. ನಮಗೆಲ್ಲ ಗೊತ್ತಿದೆ, ಅವನು IAS ಮಾಡ್ಕೊಂಡಿದ್ದವನು. ಪ್ರಾಬಬಲಿ ರೆವಿನ್ಯೂ ಸರ್ವಿಸ್ ನಲ್ಲಿ ಇದ್ದಂತ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್. ರೆವಿನ್ಯೂ ಸರ್ವಿಸ್ ನಲ್ಲಿ ಇದ್ದಂತ ಅರವಿಂದ್ ಕೇಜ್ರಿವಾಲ್ ಆನಂತರ ಅಲ್ಲಿಂದ ಆಚೆಗೆ ಬಂದು ಒಂದು ತಂದೆ ಆಗಿರುವಂತ ಒಂದು ಸಂಸ್ಥೆನ ಕಟ್ಕೊಂಡು, ಆ ಸಂಸ್ಥೆಗೆ ಬೇಕಾಗಿರೋ ವ್ಯವಸ್ಥೆನ ಮಾಡ್ಕೊಂಡು, ಅಣ್ಣಾ ಹಜಾರೆ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಂಡು, ಅಣ್ಣಾ ಹಜಾರೆಗಿಂತ ಮುಂಚೆ ಹೋರಾಟ ಶುರುವಾಗಿದ್ದು ಬಾಬಾ ರಾಮದೇವ್ ಅವರದು. ಬಾಬಾ ರಾಮದೇವ್ ಹೋರಾಟ ಪೀಕಿಗೆ ಹೋಗ್ತಿರುವಾಗ ಇದು ನಮ್ಗೆ ಉಲ್ಟಾ ಆಗುತ್ತೆ ಅಂತ ಗೊತ್ತಾಗಿ ಅಣ್ಣಾ ಹಜಾರೆ ಮಧ್ಯದಲ್ಲಿ ತಗೊಂಡ್ ಬಂದ್ರು. ಅಲ್ಲಿವರೆಗೂ ಅಣ್ಣಾ ಹಜಾರೆ ಇಷ್ಟು ಪಾಪ್ಯುಲರ್ ವ್ಯಕ್ತಿ ಅಲ್ಲ, ನಮ್ಗೆಲ್ರಿಗೂ ಗೊತ್ತಿತ್ತು. ಆದ್ರೆ ಏಕಾಏಕಿ ಅಣ್ಣಾ ಹಜಾರೆಗೆ ಆಗಸ್ಟ್ ಕ್ರಾಂತಿ ಅನ್ನುವಂತ ಕಲ್ಪನೆ ತಂದ್ಕೊಟ್ಟು, ಜಗತ್ತಿನಾದ್ಯಂತ ಅವ್ರಿಗೊಂದು ವೇದಿಕೆ ರೂಪಿಸಿಕೊಟ್ಟು, ರಾಜೀವ್ ಸರ್ದೇಸಾಯಿ ಎನಾಲ್ ಅವ್ರಿಗೊಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ರು. ಅಣ್ಣಾ ಹಜಾರೆಯಿಂದ ಹೈಜಾಕ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಅನ್ನುವಂತ ಒಬ್ಬ ವ್ಯಕ್ತಿ ಮುಂದಕ್ಕೆ ಬಂದ. ಯಾರು ಮಾಡಿದ್ರು ಇಷ್ಟೆಲ್ಲ ಗೊತ್ತೇ ಆಗಲ್ಲ. ನಮ್ಗೆಲ್ಲ ಕೋಇನ್ಸಿಡೆನ್ಸ್ ಅನ್ಸುತ್ತೆ ಅಂತಂದ್ರೆ, ಇದಕ್ಕಿಂತಲೂ ಮೂರ್ಖತನ ಮತ್ತೊಂದಿಲ್ಲ. ಯಾವುದೂ ಕೋಇನ್ಸಿಡೆನ್ಸ್ ಅಲ್ಲ. ಇದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ, ತಮಗೆ ಬೇಕಾಗಿರುವಂತ ಲೀಡರ್ ಯಾರ ಮೂಲಕ ಇದನ್ನ ಮಾಡಿಸಬಹುದು ಅಂತ ನೋಡಿ ಅವನನ್ನ ಅಲ್ಲಿಗೆ ತಗೊಂಡ್ ಬಂದು ಅದಕ್ಕೆ ಬೇಕಾಗಿರುವಂತ, ನಾನು ಸುಮ್ಮನೆ ನಿಮ್ಮನ್ನ ಕೇಳೋದಾದ್ರೆ, ನಾನು ಡೀಪ್ ಸ್ಟೇಟ್ ಹೆಂಗ್ ವರ್ಕ್ ಮಾಡತ್ ನೋಡಿ. ಈಗ ಅರವಿಂದ್ ಕೇಜ್ರಿವಾಲ್ ಮಾತನಾಡುವಾಗ ಅವ್ನು ಮಾತನಾಡ್ತಿರೋದೆಲ್ಲ ಮೂರ್ಖತನ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಮಾತನಾಡುವಾಗ ಇದು ಮೂರ್ಖತನವಲ್ಲದೆ ಮತ್ತೇನೂ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನಾನು ರಾಹುಲ್ ಗಾಂಧಿಯ ಕೆಲವು ಮಾತುಗಳನ್ನು ಕೇಳುವಾಗಂತೂ ಈ 148 ಕೋಟಿ ಜನ ಇದನ್ನ ಹೆಂಗ್ ಒಪ್ತಾರೆ ಅಂತ ನನ್ಗನ್ಸುತ್ತೆ. ಆದ್ರೆ ಆ ಮಾತುಗಳನ್ನ ಹೈಲೈಟ್ ಮಾಡಿ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಬರುವಂತೆ ಮಾಡೋದು ಯಾರು ಮಾಡ್ತಾರೆ ಇದನ್ನ? ಅದು ಬರೀ ಹಣ ಸಾಕಾಗುತ್ತಾ? ಮತ್ತು ನ್ಯೂಯಾರ್ಕ್ ಟೈಮ್ಸ್ ಯಾಕೆ ಇದನ್ನು ಪೋಸ್ಟ್ ಮಾಡುತ್ತೆ, ವಾಷಿಂಗ್ಟನ್ ಪೋಸ್ಟ್ ಯಾಕೆ ಇದನ್ನು ಪಬ್ಲಿಷ್ ಮಾಡುತ್ತೆ? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕೇಳಿದಾಗ ಒಂದು ದೊಡ್ಡ ನೆಟ್ವರ್ಕ್ ಇವ್ರ ಕೆಲಸ ಮಾಡುತ್ತೆ. ಯಾರನ್ನ ಯಾವಾಗ ತಮ್ಮ ಪಪೆಟ್ ಅಂತ ಕೂರಿಸಬೇಕು, ಯಾರನ್ನ ತೆಗಿಬೇಕು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಮತ್ತು ಇದನ್ನ ಗ್ರೂಮ್ ಮಾಡೋದು ಓವರ್ ನೈಟ್ ಅಂತ ತಿಳ್ಕೊಳ್ಬೇಡಿ. ನಾಳೆ ನನಗೆ ನಿಮ್ಮನ್ನು ತೆಗೆದು ಮತ್ತೊಬ್ಬರನ್ನ ಕೂರಿಸಬೇಕು ಅಂದ್ರೆ ಇವತ್ತು ಬೆಳಗ್ಗೆ ಒಬ್ಬನ ತರೋದಿಲ್ಲ. ನಾನೊಂದು 15-20 ವರ್ಷಗಳ ಕಾಲ ಒಬ್ಬನ ತಯಾರು ಮಾಡ್ಕೊಂಡು ಬಂದಿರ್ತೀನಿ. ಉದಾಹರಣೆಗೆ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಲ್ಲಿ ಅವರನ್ನ ಗುರುತಿಸಿ ಅವರ ಬ್ಯಾಂಕ್ಗಳಿಗೆ, ಆ ಬ್ಯಾಂಕಿನ ಕುರಿತಂತೆ ಸಿಕ್ಕಾಪಟ್ಟೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇದೆ. ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಒಂದು, ಮತ್ತು ಆ ಕೆಲಸ ಮಾಡಿದ ನಂತರದ ದಿನಗಳಲ್ಲಿ ತುಂಬಾ ನೆಗೆಟಿವ್ ಆಗಿದೆ ಅದರಿಂದ ಅನ್ನೋದು ಬೇರೆ ಎರಡೂ ಇದೆ. ಆದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ನೊಬೆಲ್ ಪ್ರೈಸ್ ಕೊಟ್ಟು, ಸಮಾಜದ ಮುಂದೆ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಅವ್ರಿಗೊಂದು ಸ್ಟ್ಯಾಂಡರ್ಡ್ ಆಗಿರುವಂತದ್ದನ್ನ ಮಾಡಿ ಕಾರ್ಪೆಟ್ ಅನ್ನು ಎಳೆದಾಗಿ ಇವ್ರನ್ನ ತಂದು ಕೂರಿಸ್ಬೇಕು ಅಂತ ಒಂದು ರೆಡಿ ಮಾಡ್ಕೊಳ್ತಾರಲ್ಲ, ಅದು ಆ ದೂರದೃಷ್ಟಿ ಅವ್ರದ್ದು ಭರ್ಜರಿಯಾಗಿದೆ ಅಂತ ಅದನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ ತಮಗೆ ಬೇಕಾಗಿರೋದನ್ನ. ಈಗ ಸುಮ್ಮನೆ ನೀವು ನೋಡೋದಾದ್ರೆ, ಯಾಕೆ ಶೇಖ್ ಹಸೀನಾ ಅವ್ರು ತೆಗೆದ್ರು ಅಂತಂದ್ರೆ, ತಮಗೆ ಒಂದು ವ್ಯವಸ್ಥೆಯಲ್ಲಿ ಬೇಕು, ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬೇಕು, ಆ ಐಲ್ಯಾಂಡ್ ಅನ್ನ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ನಾವು ನಿನ್ನನ್ನ ಗೆಲ್ಲಿಕ್ ಬಿಡೋದಿಲ್ಲ ಅಂತ. ಆದ್ರೆ ಈಕೆ ಹಠ ಹಿಡಿದು ನಿಂತು ನಾನು ನಿಮ್ಗೆ ಕೊಡೋದಿಲ್ಲ ಮತ್ತೆ ನಾನು ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅದು ಬಹಳ ದೊಡ್ಡದು ಅಂತ. ಮತ್ತೆ ಯಾವಾಗ ಅಮೆರಿಕ ತನ್ನ ಸೋಲಿಗೆ ಪ್ರಯತ್ನಿಸಿದೆ ಅಂತ ಗೊತ್ತಾಯ್ತೋ, ಅವಳು ಸುಮ್ಮನಿರದೆ ಮುಸ್ಲಿಂ ರಾಷ್ಟ್ರಗಳ ಜೊತೆ ಮಾತನಾಡಿ ನಾವ್ಯಾಕೆ ಮುಸ್ಲಿಂ ಕಂಟ್ರೀಸ್ ಒಂದು ಪ್ರತ್ಯೇಕವಾಗಿರುವಂತ ಕರೆನ್ಸಿ ಮಾಡಬಾರದು ಅಂತ ಕೇಳ್ಕೊಂಡ್ಲು. ಹೇಗೆ ಯೂರೋದವ್ರು ಮಾಡ್ಕೊಂಡಿದ್ದಾರೋ,
ಸದ್ದಾಮ್ ಹೆಂಗ್ ಪ್ರಯತ್ನ ಪಟ್ನೋ ನಾವ್ಯಾಕೊಂದು ಪ್ರಯತ್ನ ಪಡಬಾರ್ದು? ಯಾರೋ ಒಬ್ರು ಮುಂದೆ ನಿಂತ್ಕೊಂಡು ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು, ನಾವೆಲ್ಲರೂ ವರ್ಕೌಟ್ ಮಾಡೋಣ ಅಂತ. ಸೊ ಅದು ಯಾವಾಗ ಕಾಂಕ್ರೀಟ್ ಆಗುವ ಲಕ್ಷಣ ಕಂಡು ಬಂತೋ ತೆಗೆದು ಬಿಸಾಕಿದ್ರು. ಮೊಹಮ್ಮದ್ ಯೂನಿಸ್ ಕರ್ಕೊಂಡ್ಬಂದು ಕೂರಿಸಿದ್ರು. ಮೊಹಮ್ಮದ್ ಯೂನಿಸ್ ನಮ್ಗೆ ಬೇಡ ಅಂತ ಇವತ್ತು ಅಲ್ಲಿನ ಛಾತ್ರ ಪರಿಷತ್ ಪ್ರತಿಭಟನೆ ಮಾಡ್ತಿದೆ, ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ನಾವು ಇವನಿಗೋಸ್ಕರ ಅಲ್ಲ ಪ್ರತಿಭಟನೆ ಮಾಡಿದ್ದು, ಇವನು ಎಲ್ಲಿಂದ ಬಂದ ಅಂತ ನಮ್ಗೆ ಗೊತ್ತಿಲ್ಲ, ಮೇಲಿಂದ ಎಕ್ದಮ್ ಬಂದ್ ಬಿದ್ದ, ಇವನನ್ನ ತೆಗಿಬೇಕು ಅಂತ. ಆದ್ರೆ ಅವ್ರು ಪ್ರತಿಭಟನೆ ಮಾಡ್ತಿರೋದು ಗೊತ್ತೇ ಆಗ್ತಿಲ್ಲ ಇವತ್ತು ಅಲ್ವಾ? ಕರೆಕ್ಟ್. ಆದ್ರೆ ಇವ್ರು ಮಾಡಿದ ಪ್ರತಿಭಟನೆ ಎಲ್ಲ ಸುದ್ದಿ ಆಯ್ತು. ಹೇಗ್ ಸುದ್ದಿ ಆಗುತ್ತೆ? ಸುದ್ದಿ ಮಾಡೋರು ಯಾವ್ದನ್ನ ಸುದ್ದಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದು ಬಹಳ ವಿಶೇಷ ಅಂತ. ನಾನು ನಿಮ್ಗೆ ಡೀಪ್ ಸ್ಟೇಟ್ ನ ಒಂದು ಹೇಳಬೇಕು ಅಂತಂದ್ರೆ ಹೆಂಗಿದೆ ನೋಡಿ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಈಗಿದ್ದಾನ, ಹರ್ಷ್ ಮಂದಾರ್ ಅಂತ ಅವನ ಹೆಸರು. ಬಹಳ ಜನ ಕೇಳಿಲ್ಲ, ನಮ್ಮಲ್ಲಿ ಅನೇಕರಿಗೆ ಗೊತ್ತೇ ಇಲ್ಲ. ಈ ಹರ್ಷ್ ಮಂದಾರ್ ಅಗೇನ್ ಹಿ ವಾಸ್ ಅನ್ IAS ಆಫೀಸರ್. IAS ಆಫೀಸರ್ ಆಗಿದ್ದವನು ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗದ ನಡುವೆ ಕೆಲಸ ಮಾಡ್ತಿದ್ದ. ಅವನು IAS ಆಗಿರುವಾಗ್ಲೇ, ಇದು ಅಕ್ಷಮ್ಯ ಅಪರಾಧ, ಅದು ಮಾಡೋಂಗಿಲ್ಲ, ಒಂದು NGO ಕಟ್ಕೊಂಡ. ಆ NGOಗೆ ಫೋರ್ಡ್ನವರು ಫಂಡ್ ಮಾಡ್ತಿದ್ರು ಅವನು NGOಗೆ. ಅವನು ಸ್ವಲ್ಪ ಕಾಲ NGOನ ಮೂಲಕ ಕೆಲಸ ಮಾಡ್ತಿದ್ದವನು ನಿಧಾನವಾಗಿ ಕೆಲಸವನ್ನೇ ಬಿಟ್ಟ, NGO ಕೆಲಸವನ್ನೇ ಫುಲ್ ಟೈಮ್ ಆಗಿ ತೆಗೆದುಕೊಂಡ. ಬುಡಕಟ್ಟು ಜನಾಂಗದ ನಡುವೆ ಕೆಲಸ ಮಾಡ್ತೀನಿ ಅಂತ. ಇಮ್ಯಾಜಿನ್ ಮಾಡಿ, ಬುಡಕಟ್ಟು ಜನಾಂಗದ ನಡುವೆ ಕೆಲಸ ಮಾಡ್ಲಿಕ್ಕೆ ಫೋರ್ಡ್ ಫೌಂಡೇಶನ್ ಹಣ ಕೊಡುತ್ತೆ. ಯಾವತ್ತು ಬೇಕಿದ್ರು ಬೆಂಕಿ ಕಡ್ಡಿಗಿರ್ಲಿಕ್ಕೆ ಒಂದು ನೆಟ್ವರ್ಕ್ ಅನ್ನ ಅವ್ರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ನಮ್ ದುರದೃಷ್ಟ ಏನು ಅಂತಂದ್ರೆ, ಈ ತರ ವಿದೇಶಿಗಳ ಕೈವಾಡದ ಪಪೆಟ್ ಆಗಿರುವಂತ ಹರ್ಷ್ ಮಂದಾರ್ನ ಮನಮೋಹನ್ ಸಿಂಗರ ಗೌರ್ಮೆಂಟ್ ಇದ್ದಾಗ, ಆ ಗೌರ್ಮೆಂಟ್ಗೆ ಪ್ಯಾರಲಲ್ ಆಗಿ ಒಂದು ಗೌರ್ಮೆಂಟ್ ಇತ್ತು, ಅದನ್ನ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಕರೀತಾರೆ, NESC ಅಂತ ಕರೀತಿದ್ರು. ಈ NESC ಯಾರು ರನ್ ಮಾಡ್ತಿದ್ರು ಅಂತಂದ್ರೆ ಅದರ ಚೇರ್ಮನ್ ಆಗಿದ್ದವರು ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ರನ್ ಮಾಡ್ತಿದ್ದ NESCಯ ಒಬ್ಬ ಮೆಂಬರ್ ಹರ್ಷ್ ಮಂದಾರ್. ಈಗ ಈ ಟೋಟಲ್ ಡಿಸಿಷನ್ ತೆಗೆದುಕೊಳ್ಳೋದು ಯಾರು ಅಂತಂದ್ರೆ ಈ ಕಮಿಟಿ. ಮನಮೋಹನ್ ಸಿಂಗ್ ಏನ್ ಮಾಡ್ಬೇಕು ಅಂದ್ರೆ ಈ ಕಮಿಟಿ ಏನ್ ಹೇಳಿರುತ್ತೋ ಅದನ್ನ ಮಾಡ್ತೀನಿ ಅಂತ ಹೇಳ್ಬೇಕು, ಬಿಟ್ರೆ ಮನಮೋಹನ್ ಸಿಂಗ್ ಯಾವ ಅಧಿಕಾರವೂ ಇರಲಿಲ್ಲ ಅಂತ. ಈ ಹರ್ಷ್ ಮಂದಾರ್ ತರದವರು ಯಾರು ಫೋರ್ಡ್ ಹೇಳಿದ ತಾಳಕ್ಕೆ ಕುಣಿತಿರ್ತಾರೋ, ಅವನ ತಾಳಕ್ಕೆ ಭಾರತದಲ್ಲಿ ಕುಣಿದು ಭಾರತವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಿದ್ದಾರೋ, ಅವರು ಈ ದೇಶದ ಮಹತ್ವದ ನಿರ್ಣಯ ತೆಗೆದುಕೊಳ್ಳುವಂತ ಸ್ಥಾನದಲ್ಲಿ ಕುಳಿತಿದ್ರು. ಅವ್ರು MLA ಆಗಿರ್ಲಿಲ್ಲ, MP ಆಗಿರ್ಲಿಲ್ಲ, ಆದ್ರೆ ಅಲ್ಲಿ ಕೂತಿದ್ರು ಅಂತ. ಆತ ಎಲ್ಲಿವರೆಗೂ, ನರೇಂದ್ರ ಮೋದಿ ಬಂದ ನಂತರ ಎಲ್ಲಿವರೆಗೂ ಫ್ರಸ್ಟ್ರೇಟ್ ಆಗಿದ್ದಾರೆ ಇವರೆಲ್ಲರೂ ಅಂತಂದ್ರೆ, ಶಹೀನ್ ಬಾಗ್ ನಲ್ಲಿ ಈ ಪ್ರತಿಭಟನೆ ನಡೀತಿತ್ತಲ್ಲ, ಮುಸಲ್ಮಾನರ ಪ್ರತಿಭಟನೆ ನಡೀತಿತ್ತಲ್ಲ, ಈ anti-CAA ಪ್ರೊಟೆಸ್ಟ್ ಪ್ರತಿಭಟನೆ ಏನ್ ನಡೀತಿತ್ತು, ಆಗ ಹರ್ಷ್ ಮಂದಾರು ಅಲ್ಲಿಗೆ ಹೋಗಿ ಒಂದು ಭಾಷಣ ಮಾಡಿದ. ಆ ಭಾಷಣ ವೈರಲ್ ಆಯ್ತು, ಸಿಕ್ಕಾಪಟ್ಟೆ ಗಲಾಟೆ ಆಯ್ತು ಅದ್ರ ಮೇಲೆ. ಏನ್ ಮಾತಾಡಿದ ಅಂತಂದ್ರೆ, ಹರ್ಷ್ ಮಂದಾರ್ ಹೇಳ್ತಾನೆ, ಈ ನಮಗೆ ರಾಮ ಮಂದಿರದ ಇಶ್ಯೂನಲ್ಲಿ ಸುಪ್ರೀಂ ಕೋರ್ಟ್ ಮೋಸ ಮಾಡ್ತು, CAA ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೋಸ ಮಾಡ್ತು, ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಸಂಸತ್ನಲ್ಲಿ ಇನ್ ಮುಂದೆ ನ್ಯಾಯ ಸಿಗಲಿಲ್ಲ, ನ್ಯಾಯವನ್ನ ಬೀದಿಯಲ್ಲೇ ಪಡ್ಕೋಬೇಕು ಅಂತ ಹರ್ಷ್ ಮಂದಾರ್ ಹೇಳಿದ. ಅಂದ್ರೆ ಅರ್ಥ ಏನು? ಈ ದೇಶದ ವ್ಯವಸ್ಥೆಯನ್ನು ಒಬ್ಬ IAS ಆಫೀಸರ್ ಆಗಿದ್ದವನು ನಿನ್ಗೆ ನ್ಯಾಯಾಲಯ ಹೆಂಗ್ ಕೆಲಸ ಮಾಡುತ್ತೆ, ಎವಿಡೆನ್ಸ್ ಬೇಸ್ಡ್ ಆಗಿ ಹೆಂಗ್ ಕೆಲಸ ಮಾಡುತ್ತೆ, ಸಂಸತ್ನಲ್ಲಿ ಹೇಗೆ ಪ್ರಜಾಪ್ರಭುತ್ವಾತ್ಮಕ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ, ಅವನ್ ಮೀರಿರುವಂತ ಒಂದ್ ಕೆಲಸ ಮಾಡಬಾರದು ಅನ್ನೋದು ಗೊತ್ತಿದ್ದಾಗ್ಲೂ ಕೂಡ ನೀವು ಭಡಕಾಯಿಸುವ ಪ್ರಯತ್ನ ಮಾಡ್ತೀರಾ ಅಂತಂದ್ರೆ ಏನು ಉದ್ದೇಶ? ಪ್ರಭಾವ ಇರುತ್ತೆ. ಅದ್ರ ಉದ್ದೇಶವನ್ನು ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಶಾಹೀನ್ ಬಾಗ್ ಪ್ರೊಟೆಸ್ಟ್ ಅನ್ನು ಶುರು ಮಾಡಿಸಿ ನರೇಂದ್ರ ಮೋದಿಯವರ ಗವರ್ಮೆಂಟ್ ಅನ್ನು ಅಸ್ಥಿರಗೊಳಿಸುವ, ಇಡೀ ದೇಶದಾದ್ಯಂತ ಹಿಂದೂ ಮುಸ್ಲಿಂ ಗಲಾಟೆಗಳ ಮೂಲಕ ಅಸ್ಥಿರಗೊಳಿಸುವ ಪ್ರಯತ್ನ. ಶಾಹೀನ್ ಬಾಗ್ ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೀವು ನೋಡೋದಾದ್ರೆ, ಶಾಹೀನ್ ಬಾಗಿನ ಮಧ್ಯದಲ್ಲೇ ಫಾರ್ಮರ್ಸ್ ಪ್ರೊಟೆಸ್ಟ್ ಶುರುವಾಯಿತು. ಫಾರ್ಮರ್ಸ್ ಪ್ರೊಟೆಸ್ಟ್ ಆದ್ರೂ ಎಷ್ಟು ಕುತ್ಪಾಡಿವರೆ, 3 ರಾಜ್ಯಗಳು, 3 ಇಲ್ಲ 2.25 ರಾಜ್ಯ ಅಂತ ನಾನು ಹೇಳ್ಬೋದು. ಒಂದು ಪಂಜಾಬ್, ಎರಡನೇದು ಹರಿಯಾಣ, ಮೂರನೇದು ಉತ್ತರ ಪ್ರದೇಶದ ನಾರ್ದರ್ನ್ ಪಾರ್ಟ್, ಸ್ವಲ್ಪ ಭಾಗ ಸೇರ್ಕೊಂಡಿತ್ತು. ನಾನು ಇದರ ಡೀಟೇಲ್ಸ್ ತೆಗೆದು ನೋಡಿದ್ರೆ ನಂಗೆ ಆಶ್ಚರ್ಯ ಅನ್ಸಿದ್ದು ಏನ್ ಗೊತ್ತಾ, ದೇಶದಲ್ಲಿ ರೈತರು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಆವರೇಜ್ ಪರ್ಸೆಂಟೇಜ್ 44%. ಇಡೀ ದೇಶದ ಲೆಕ್ಕ ಹಾಕಿದಾಗ 44% ಜನ ರೈತರಿದ್ದಾರೆ ಅಂತ. ಪಂಜಾಬ್ನಲ್ಲಿ 24%, ಅಂದ್ರೆ ನ್ಯಾಷನಲ್ ಆವರೇಜ್ ಗಿಂತ ಕಡಿಮೆ. ಹರಿಯಾಣದಲ್ಲಿ 27%. ಯಾವ ಭಾಗದ ಉತ್ತರ ಪ್ರದೇಶದ ಜನ ಬಂದಿದ್ರು ಪ್ರತಿಭಟನೆಗೆ 29%. ನ್ಯಾಷನಲ್ ಆವರೇಜ್ಗೆ ಅರ್ಧದಷ್ಟಿರುವಂತ ಜನ, ಅರ್ಧಕ್ಕಿಂತಲೂ ಕಡಿಮೆ ಇರುವಂತ ಜನ ನಮಗೆ 3 ಫಾರ್ಮುಲಾಗಳಿಂದ ತೊಂದರೆ ಆಗಿದೆ ಅಂತ ಬೀದಿಗೆ ಬರ್ತಾರೆ. ನ್ಯಾಷನಲ್ ಆವರೇಜ್ ಗಿಂತ ಜಾಸ್ತಿ ಇರುವಂತ ರಾಜ್ಯಗಳ ಜನ ಈ 3 ಫಾರ್ಮುಲಾಗಳು ಒಳ್ಳೆದಾಯ್ತು ಅಂತಾರೆ. ಹಾಗಿದ್ಮೇಲೆ ಯಾರು ಸರಿ? ಈ 3 ರಾಜ್ಯಗಳ ಅಥವಾ 2.25 ರಾಜ್ಯಗಳ ಜನ ಏನ್ ಬೀದಿಗೆ ಬಂದು ಕೂತರು, 1.5 ವರ್ಷಗಳ ಕಾಲ ಕೂರ್ಲಿಕ್ಕೆ ಯಾರು ಹಣ ಕೊಡ್ತಾರೆ? ಗದ್ದೆಯಲ್ಲಿ 2 ನಿಮಿಷ ಪುರ್ಸೊತ್ತಿರೋದಿಲ್ಲ. ನನಗೊಂದು 3 ದಿನಗಳ ಕಾಲ ಒಬ್ಬ ರೈತ ಹೊರಗಡೆ ಬಂದ್ರೆ ಯಾವಾಗ ಮನೆಗೆ ಹೋಗ್ತೀನೋ ಅಂತ ತುದಿಲಿ ಕೂತಿರ್ತಾನೆ. ಅವ್ನು ಗೋವುಗಳಿರ್ತವೆ, ಅವ್ನ್ ಟ್ರ್ಯಾಕ್ಟರ್ ಇರುತ್ತೆ, ಕೆಲಸದವ್ರು ಬರ್ತಿರ್ತಾರೆ, ಅಲ್ಲಿ ಮತ್ತೆಂತದೋ ಕೆಲಸ ಮಾಡಬೇಕು, ಕಳೆ ಬಂದಿರುತ್ತೆ, ಮಳೆ ಬಂದ್ಬಿಡ್ತು, ನೀರೆಲ್ಲೋ ಕೊಚ್ಕೊಂಡು ಹೋಯ್ತು, ಒಂದು ಚೌಕಟ್ಟು ಇರುವುದಿಲ್ಲ, ಸಾಧ್ಯನೇ ಇಲ್ಲ.
ಅವನು ಖುಷಿಯಾಗಿದ್ದಾಗ 2 ದಿನ ಆರಾಮಾಗಿರ್ತಾನೆ, ಅದ್ರ 3ನೇ ದಿನ ಎಳಿತಿರುತ್ತೆ. ಆದ್ರೆ 1.5 ವರ್ಷಗಳ ಕಾಲ ನೀವು ಕಾಲಿಗೆ ಮಸಾಜ್ ಮಾಡ್ಕೊಂಡು ಬೇಕಾಗಿರೋ ಪ್ರೋಗ್ರಾಮ್ ನೋಡ್ಕೊಂಡು ಕೂತ್ರಲ್ಲ, ಯಾರು ಕೂತ್ರು? ಆಮೇಲೆ 2ನೇದು ನೀವು ನೋಡಿ, ಇಡೀ ಪ್ರೊಟೆಸ್ಟ್ ನಲ್ಲಿ ಡೀಪ್ ಸ್ಟೇಟ್ ಹೆಂಗ್ ವರ್ಕ್ ಮಾಡುತ್ತೆ. ರಿಹಾನಾ ಅಂತ ಒಬ್ಬ ಡ್ಯಾನ್ಸರ್ ಒಂದು ಟ್ವೀಟ್ ಮಾಡ್ತಾಳೆ, ನಾವು ಈ ರೈತರಿಗಾಗುವಂತ ಈ ಸಮಸ್ಯೆಗಳ ಬಗ್ಗೆ ಭಾರತ ಹೂ ಇಸ್ ರಿಹಾನಾ? ಯಾರಾಕೆ? ಒಬ್ಬ ಡ್ಯಾನ್ಸರ್. ಆದ್ರೆ ನನಗೆ ಅಂಬಾನಿ ಫ್ಯಾಮಿಲಿ ಮೇಲೆ ಬಹಳ ಖುಷಿ ಇದೆ. ಯಾಕೆ ಅಂತಂದ್ರೆ ಆ ಸಿಂಗರ್ ಕಮ್ ಡ್ಯಾನ್ಸರ್ ರಿಹಾನಾ ನಾನು 90 ಕೋಟಿ ರೂಪಾಯಿ ಕೊಟ್ರೆ ನನ್ನ ಮನೆ ಹತ್ರ ಬಂದು ಡ್ಯಾನ್ಸ್ ಮಾಡಿ ಹೋಗ್ತಾಳೆ, ಇವಳು ಯಾವ ಮಹಾ ಅಂತ ತೋರಿಸ್ಬಿಟ್ರಲ್ಲ ಮದುವೆ ಟೈಮ್ ನಲ್ಲಿ, ಅವಳನ್ನ ಅದಕ್ಕೋಸ್ಕರ ಕರೆಸ್ಲಾಯ್ತು ಅಂತ ಅನೇಕ ಬಾರಿ ನನ್ಗೆ ಅನ್ಸುತ್ತೆ. ಅದು ರಿಹಾನಾ. ನೀವು ಈ ಎನ್ವಿರಾನ್ಮೆಂಟಲಿಸ್ಟ್ ಅಂತ ತುಂಬಾ ಪ್ರಖ್ಯಾತಲಾಗಿರುವಂತ ಒಂದು ಹೆಣ್ಮಗಳಿದ್ದಾಳಲ್ಲ, ಗ್ರೆಟಾ ಥೆನ್ಬರ್ಗು, ಆಕೆ ಟ್ವೀಟ್ ಮಾಡ್ತಾಳೆ ಇದ್ರ ಬಗ್ಗೆ. ಆದ್ರೆ ದುರದೃಷ್ಟವಶಾತ್ ಆಕೆ ಟ್ವೀಟ್ ಮಾಡಬೇಕಾದ್ರೆ ಟ್ವೀಟ್ನ ಜೊತೆ ಟೂಲ್ ಕಿಟ್ ರಿಲೀಸ್ ಮಾಡ್ತಾಳೆ. ಅವಳಿಗೆ ಗೊತ್ತಾಗೋದಿಲ್ಲ, ಆ ಟೂಲ್ ಕಿಟ್ ನಲ್ಲಿ ಬರ್ದಿರುತ್ತೆ ಇವತ್ತಿನ ದಿನ ಇವ್ರು ಟ್ವೀಟ್ ಮಾಡಬೇಕು, ಇವತ್ತಿನ ದಿನ ಇವ್ರು ಟ್ವೀಟ್ ಮಾಡಬೇಕು, ಹಿಂಗಿಂಗ್ ಮಾಡಬೇಕು, ಟ್ವೀಟ್ ಮಾಡಿದ್ದನ್ನ ಇಂತಿಂತ ಪತ್ರಿಕೆಗಳು ಬರಿಬೇಕು ಅಂತ. ನೆಕ್ಸ್ಟ್ ಪಾರ್ಟ್ ಹೇಗೆ ಡೀಪ್ ಸ್ಟೇಟ್ ವರ್ಕ್ ಮಾಡ್ತಿದೆ ನೋಡಿ. ಕೆನಡಾದ ಅಧ್ಯಕ್ಷ ಜಸ್ಟಿನ್ ಟ್ರೂಡೋ, ಅವನು ಇಡೀ ಭಾರತದ ಕುರಿತಂತೆ ಪ್ರತಿಕ್ರಿಯೆ ಕೊಡ್ತಾನೆ, ನೆಗೆಟಿವ್ ಪ್ರತಿಕ್ರಿಯೆ ಕೊಟ್ಟು ಹೇಳ್ತಾನೆ ಇವ್ರ ಮೇಲೆ ಯಾರ ಮೇಲೂ ದಾಳಿ ಆಗ್ಬಾರ್ದು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿರುವಂತ ಒಂದು ಜಾಲವನ್ನ ಹೆಣೆದು ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ. ಹೇಗೆ ಈ ಎಲ್ಲ ಫಾರ್ಮರ್ಸ್ ಪ್ರೊಟೆಸ್ಟ್ ನವರು ನರೇಂದ್ರ ಮೋದಿ ಎಲ್ಲಿರ್ತಾರೋ ಅಲ್ಲಿ ನುಗ್ಬೇಕು, ಸಂಸತ್ತಿಗೆ ನುಗ್ಬೇಕು, ಸಂಸತ್ನ ಧ್ವಂಸಗೊಳಿಸಬೇಕು, ನರೇಂದ್ರ ಮೋದಿ ಫ್ರಸ್ಟ್ರೇಟ್ ಆಗಿ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ವ್ಯವಸ್ಥೆ. ಸೇಮ್ ಅವ್ರ ಪ್ರಯೋಗವನ್ನ ಅಮೆರಿಕಾದಲ್ಲಿ ಮಾಡಿದ್ರು, ಕ್ಯಾಪಿಟಲ್ ಹಿಲ್ಗೆ ನುಗ್ಗಿದ್ರು, ಆ ಮೂಲಕ ಟ್ರಂಪ್ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗಿ ಬಂತು, ಅಲ್ಲಿಗೆ ಮುಗಿದಿತ್ತು. ಸೊ ಅದೇ ತರ ಇಲ್ಲಿ ನರೇಂದ್ರ ಮೋದಿಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ನಿಮ್ಗೆ ನೆನಪಿದ್ರೆ ಗೊತ್ತಾಗುತ್ತೆ, ಅವತ್ತು ಅವರು ಕೆಂಪು ಕೋಟೆಗೆ ನುಗ್ತೀವಿ ಅಂತ ಬಂದ್ರು ಫಾರ್ಮರ್ಸ್. ಬರಬೇಕಾದ್ರೆ ಒಬ್ಬ ಫಾರ್ಮರ್ ಸತ್ತು ಹೋಗಿದ ತಕ್ಷಣ ವಿತ್ ಇನ್ ನೆಕ್ಸ್ಟ್ ಮಿನಿಟ್ ರಾಜ್ದೀಪ್ ಸರ್ದೇಸಾಯಿ ಟ್ವೀಟ್ ಮಾಡ್ತಾರೆ, ಮೊದಲನೇ ಬಲಿ ಆಯ್ತು ಫಾರ್ಮರ್ಗಳದು, ಪೊಲೀಸರ ಗುಂಡಿಗೆ ಬಲಿ ಆಗ್ಬಿಟ್ಟ ಅಂತ ಟ್ವೀಟ್ ಮಾಡ್ತಾರೆ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಥ್ಯಾಂಕ್ ಗಾಡ್ CCTV ಕ್ಯಾಮ್ರಾ ಇತ್ತು. ಆ ಕ್ಯಾಮ್ರಾದ ವಿಡಿಯೋಸ್ ಬಂದ್ಮೇಲೆ ಗೊತ್ತಾಯ್ತು ಅವನು ಓವರ್ ಸ್ಪೀಡ್ ಅಲ್ಲಿ ಬಂದ, ಕುಡಿದು ಬಿಟ್ಟಿದ್ದ, ಅವನ ಟ್ರ್ಯಾಕ್ಟರ್ ಉಲ್ಟಾ ಬಿತ್ತು, ಅದಕ್ಕೆ ಸತ್ತ ಅಂತ. ಇಲ್ಲದೆ ಹೋಗಿದ್ರೆ ಒಬ್ಬನ ಸಾವು ಹಿಡ್ಕೊಂಡು ಇಡೀ ದೇಶದಲ್ಲಿ ರೈತರ ಪ್ರತಿಭಟನೆ ದಂಗೆ ಎಬ್ಬಿಸುವಂತ ಪ್ರಯತ್ನ ಇತ್ತಲ್ಲ ಇವರದ್ದು. ಅಂದ್ರೆ ನನಗನ್ಸೋದು ಇವರೆಲ್ಲ ಎಷ್ಟು ವ್ಯವಸ್ಥಿತವಾಗಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ, ಇದರದೆಲ್ಲ ನನಗನ್ಸೋದು ಈಗಿನ ಲೀಡರ್ ಇರೋದು ಜಾರ್ಜ್ ಸೋರೋಸ್. ಅವ್ನು ತುಂಬಾ ಸ್ಪಷ್ಟವಾಗಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಹೇಳಿದ, ಜಗತ್ತಿನಾದ್ಯಂತ ಇರುವ ನ್ಯಾಷನಲಿಸ್ಟ್ ಗವರ್ಮೆಂಟ್ಗಳನ್ನು ಉರುಳಿಸೋದೇ ನನ್ನ ಗುರಿ, ನರೇಂದ್ರ ಮೋದಿ ಅವರನ್ನ ಉರುಳಿಸೋದು ಮೊದಲ ಚಾಲೆಂಜ್ ನನಗೆ, ಆದ್ಯತೆಯ ಮೇಲೆ, ಪ್ರಯಾರಿಟಿ ಆರ್ಡರ್ ಮೇಲೆ ಅವರನ್ನು ಉರುಳಿಸಬೇಕು ನಾನು, ಅದಕ್ಕೋಸ್ಕರ $1 ಬಿಲಿಯನ್ ಎತ್ತಿಡ್ತೀನಿ ಅಂತ. 8,000 ಕೋಟಿ ರೂಪಾಯಿನ ನರೇಂದ್ರ ಮೋದಿ ಮತ್ತು ಈ ತರದ ನಾಯಕರನ್ನ, ಮೇಜರ್ ನರೇಂದ್ರ ಮೋದಿ, ಅವನಿಗೆ ಗೊತ್ತಿದೆ ಜಗತ್ತನ್ನೆಲ್ಲ ಇವರ ಡೀಪ್ ಸ್ಟೇಟ್ ನ ವಿರುದ್ಧ ಜಗತ್ತನ್ನ ಒಂದು ಮಾಡಬಲ್ಲ ಸಾಮರ್ಥ್ಯ ಅದು ನರೇಂದ್ರ ಮೋದಿಗಿದೆ ಅಂತ ಡೆಫಿನೆಟ್ಲಿ ಇಸ್ ಡೂಯಿಂಗ್ ಇಟ್. ಸೊ ಇನ್ನು ನಾನು ನೀವು ಕೇಳೋಕ್ಕಿಂತ ಮುಂಚೆನೆ ಹೇಳೋದಾದ್ರೆ, ಭಾರತದಲ್ಲಿ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ? ನೀವು ರಾಹುಲ್ ಗಾಂಧಿನೇ ನೋಡಿ. ನಾನು ಇದನ್ನ ಪೊಲಿಟಿಸೈಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ಯಾರಾದ್ರೂ ಕಾಂಗ್ರೆಸ್ ಇದನ್ನ ನೋಡ್ತಾ ಇದ್ರೆ ದೇ ಮಸ್ಟ್ ರೀಥಿಂಕ್. ನೀವ್ ಯಾಕೆ ಕಾಂಗ್ರೆಸ್ ಪಕ್ಷ ಮುಖ್ಯನೋ ಅಂದ್ರೆ ನೀವು ಆಲೋಚನೆ ಮಾಡ್ರಲ್ಲ, ಏನ್ ಮಾಡ್ತಿದ್ದಾರೆ? ಕಳೆದ 15-16 ದಿನಗಳಿಂದ ರಾಹುಲ್ ಗಾಂಧಿ ಇಲ್ಲ ದೇಶದಲ್ಲಿ. ರಾಹುಲ್ ಗಾಂಧಿ 15-16 ದಿನ ಏನಿಲ್ವೋ ಅದ್ರಲ್ಲಿ 5-6 ದಿನಗಳ ಕಾಲ ಎಲ್ಲೆಲ್ಲಿ ಹೋಗಿದ್ದಾರೆ, ಭೇಟಿ ಯಾರನ್ನು ಮಾಡಿದ್ದಾರೆ ಅಂತಿದೆ. ಇನ್ನು 10 ದಿನಗಳ ಕಾಲ ಎಲ್ಲಿಗೆ ಹೋದ ಅಂತ ಗೊತ್ತೇ ಇಲ್ಲ. ನೀವು US ಗೆ ಹೋಗಿದ್ದು ಯಾರನ್ನು ಭೇಟಿ ಮಾಡ್ಲಿಕ್ಕೆ, ಯಾರನ್ನು ಮೀಟ್ ಮಾಡ್ಕೊಂಡು ಬಂದ್ರಿ? ಅಲ್ಲಿ DK ನಲ್ಲಿ ಯಾಕೆ ಕರೆಸ್ಕೊಂಡ್ರಿ? ಏನಿತ್ತು ಉದ್ದೇಶ? ನೀವ್ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಎಲ್ಲೆಲ್ಲಿ ದಂಗೆ ಎಬ್ಬಿಸ್ಬೇಕು, ಎಲ್ಲೆಲ್ಲಿ ಗಲಾಟೆ ಮಾಡಿಸ್ಬೇಕು, ಹೇಗೆ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೀರಾ? ನವೆಂಬರ್ ಅಲ್ಲಿ ಅಕಸ್ಮಾತ್ ಟ್ರಂಪ್ ಅಲ್ಲಿ ಗೆದ್ದು ಬಿಡ್ತಾನೆ ಅಂತ ಆದ್ರೆ ಅವ್ನು ಗೆಲ್ಲೋಕ್ಕಿಂತ ಮುಂಚೆ ನರೇಂದ್ರ ಮೋದಿನ ಕೆಳಗಿಳಿಸಿ ಟ್ರಂಪ್ ಏಕಾಂಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ? ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಇದೆ ಅಂತ ನನಗೆ ಆ ಕಾರಣಕ್ಕೆ ಅನ್ಸೋದು. ನೀವು ಸುಮ್ಮನೆ ರಾಹುಲ್ ಗಾಂಧಿಯನ್ನ ಮಾತನ್ನ ಗಮನಿಸಿ ನೋಡಿ. ರಾಹುಲ್ ಗಾಂಧಿ 2024 ಎಲೆಕ್ಷನ್ ಗಿಂತ ಮುಂಚೆ, ಪ್ರಾಬಬ್ಲಿ 2020 ಇಂದ 2019 ಅಲ್ಲಿ ನರೇಂದ್ರ ಮೋದಿ ಗೆದ್ದ ನಂತರದಿಂದ ರಾಹುಲ್ ಗಾಂಧಿ ಒಂದು ಪ್ರವಾಸ ಮಾಡ್ತಿದ್ದಾರೆ. ಆಕ್ಸ್ಫರ್ಡ್ ಹೋಗಿದ್ದಾರೆ, ಹಾರ್ವರ್ಡ್ ಹೋಗಿದ್ದಾರೆ. ಅವ್ರ ಮಾತುಗಳನ್ನೆಲ್ಲ ಒಂದು ರಿವಿಸಿಟ್ ಮಾಡಿ ವಾಪಸ್. ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಮಾತನಾಡ್ತಾ ಭಾರತದಲ್ಲಿ ಪ್ರಜಾಪ್ರಭುತ್ವ ಹದಗೆಟ್ಟೋಗಿದೆ, ದಯಮಾಡಿ ನೀವು ಇಂಗ್ಲೆಂಡ್ನವರು ಮತ್ತು ಅಮೆರಿಕನ್ರು ಇಂಟರ್ವ್ಯೂನ್ ಮಾಡಿ ಅಂತ. ಇದೇ ತರ UN ನ ಕಾಶ್ಮೀರದಲ್ಲಿ ಇಂಟರ್ವ್ಯೂನ್ ಮಾಡಿಸಿದ್ದು ಇವ್ರು ಮುತ್ತಾತ. ಅವತ್ತು ಇಂಟರ್ವ್ಯೂನ್ ಮಾಡಿಸಿ ಇವತ್ತಿನವರೆಗೂ ಸೊಲ್ಯೂಷನ್ ಇಲ್ಲ. ಇವತ್ತು ಅಮೆರಿಕ ಮತ್ತು ಯುರೋಪ್ ನ ಇಂಟರ್ವ್ಯೂನ್ ಮಾಡಿ ಅಂತ.
ಅಲ್ಲೇ ಹದಗೆಟ್ಟಿದೆ ಅನ್ನೋದನ್ನ ಬಾಯ್ಬಿಟ್ಟು ಅಲ್ಲಿ ಸತ್ತೋಗಿದ ಪ್ರಜಾಪ್ರಭುತ್ವವೇ ಇಲ್ಲ. ಯಾರು ಮುಂದೆ ಅಧ್ಯಕ್ಷರಾಗ್ಬೋದು ಅಂತ ಕ್ಯಾಂಡಿಡೇಟ್ ಇದ್ದಾರೋ 2 ಬಾರಿ ಅಸಾಸಿನೇಷನ್ ಅಟೆಂಪ್ಟ್ ಆಯ್ತು ಅವ್ರ ಮೇಲೆ, ಟ್ರಂಪ್ ಮೇಲೆ. ಅವ್ರಿಗೆ ತಮ್ಮ ಎಲೆಕ್ಷನ್ ಮೇಲೆ ಸರಿಯಾಗಿ ನಡೆಸ್ತಿದೀವೋ ಇಲ್ಲೋ ಅಂತ ಗೊತ್ತಿಲ್ಲ, ಜಗತ್ತಿನ ಜನರ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾರೆ. ಎಷ್ಟೋ ಒಂದು ಭಾಗ ಅವರಲ್ಲಿ ಇರುವಂತ ಎಲೆಕ್ಷನ್ ವ್ಯವಸ್ಥೆ ಅದಕ್ಕಿಂತ ದೊಡ್ಡ ಎಲೆಕ್ಷನ್ ವ್ಯವಸ್ಥೆ ನಮ್ದು ಬಹಳ ದೊಡ್ಡದ್ದು. ಮತ್ತು ನಮ್ದು ಫ್ರೀ ಅಂಡ್ ಫೇರ್ ಎಲೆಕ್ಷನ್, ಪ್ರತಿಯೊಬ್ಬರಿಗೂ ವೋಟ್ ಮಾಡುವಂತ ಅಧಿಕಾರ ಇದೆ. ಮತ್ತು ನರೇಂದ್ರ ಮೋದಿ ಬಾರಿ ಏನ್ ಮಾಡಿದ್ರು ಅಂದ್ರೆ ಅಮೆರಿಕಾನ್ ಬಿಟ್ಟು ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ಕರೆದ್ರು, ನಮ್ಗೆ ಎಲೆಕ್ಷನ್ ಹೆಂಗಿರುತ್ತೆ ನೋಡಿ ಅಂತ. ಬಿಕಾಸ್ ಈ ನೀವು ಅಮೆರಿಕ ಕೊನೆಗೊಂದಿನ ಈ ಎಲೆಕ್ಷನ್ ಫೇರ್ ಎಲೆಕ್ಷನ್ ಅಲ್ಲ ಅಂತ ಹೇಳುತ್ತೆ ಅಂತ. ಬಟ್ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಎಲೆಕ್ಷನ್ ಉದ್ದಕ್ಕೂ ಇಲ್ಲಿದ್ದಾರೆ, ಎಲೆಕ್ಷನ್ ಪ್ರಾಸೆಸ್ ನೋಡಿದ್ದಾರೆ, ಎಲೆಕ್ಷನ್ ನಡೆಯೋದನ್ನ ನೋಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಜಗತ್ತಿನಾದ್ಯಂತ ಹೋಗಿ ಹೇಳ್ತಾನೆ ಹೀಗ್ ಮಾಡ್ತಾರೆ ಅಂತ. ನೀವು ಸುಮ್ಮನೆ ಸಾಮ್ಯವನ್ನು ಗಮನಿಸಿ, ಯಾರೋ ಒಬ್ಬರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅನ್ಲಿಕ್ಕೆ. ಎಲೆಕ್ಷನ್ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನು, ಭಾರತದಲ್ಲಿ ಪ್ರಜಾಪ್ರಭುತ್ವ ಸಾಯ್ತಾ ಇದೆ ಅಂತ. ಎರಡನೇದು, ನರೇಂದ್ರ ಮೋದಿ ಬಂದ್ರೆ ಸಂವಿಧಾನವನ್ನ ಬದಲಾಯಿಸಿಬಿಡ್ತಾರೆ ಅಂತ. ಸೇಮ್ ರೆಟಾರಿಕ್. ನೀವು ಇವಳು ಮಾತಾಡಿದ್ದು, ಕಮಲಾ ಹ್ಯಾರಿಸ್ ಮಾತನಾಡ್ತಿದ್ದಾಳೆ, ಟ್ರಂಪ್ ಬಂದ್ಬಿಟ್ರೆ ಪ್ರಜಾಪ್ರಭುತ್ವ ಸತ್ತೋಗುತ್ತೆ, ಟ್ರಂಪ್ ಬಂದ್ರೆ ಇಲ್ಲಿನ ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾನೆ ಅಂದ್ರೆ ಏನರ್ಥ? ಯಾರೋ ಒಬ್ರೇ ನಿಮ್ಗೆ ಬೇಕಾಗಿರೋ ಸ್ಕ್ರಿಪ್ಟ್ ಕೊಡ್ತಿದ್ದಾರೆ, ಆ ಸ್ಕ್ರಿಪ್ಟ್ ನೀವು ಗಿಣಿ ಪಾಠದಂತೆ ಒಪ್ಪಿಸ್ತಾ ಇದ್ದೀರಾ ಸಮಾಜದ ಮುಂದೆ ಅಂತ. ಬಟ್ ನನ್ ಬೇಸರ ಇರೋದು, ಆ ಗಿಣಿ ಪಾಠದಂತೆ ಒಪ್ಪಿಸಿದ್ದನ್ನ ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣಗೊಂಡಿದೆಯಲ್ಲ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಆಗಿದೆ ಅಂದ್ರೆ, ಹಿಯರ್ ದ ಡೀಪ್ ಸ್ಟೇಟ್ ಕಮ್ಸ್ ಇನ್ ಟು ಪ್ಲೇ. ಡೀಪ್ ಸ್ಟೇಟ್ ಅಂತಂದ್ರೆ ಅದು ಬರೀ ಜಾರ್ಜ್ ಸೋರೋಸ್ ಅಲ್ಲ. ಜಾರ್ಜ್ ಸೋರೋಸ್ ಜೊತೆಗೆ ಮೆಟಾದ ಜುಕರ್ಬರ್ಗ್ ಇದ್ದಾನೆ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ನೀವು ಫೇಸ್ಬುಕ್ ನಲ್ಲಿ ನರೇಂದ್ರ ಮೋದಿ ಬಗ್ಗೆ ಒಳಿತು ಏನ್ ಬರುತ್ತೋ ಅದನ್ನ ಬ್ಲಾಕ್ ಮಾಡಿ ಬಿಸಾಕ್ತಾನೆ. ದೇ ಹ್ಯಾವ್ ದೇರ್ ಓನ್ ಆಲ್ಗಾರಿದಮ್ ನಲ್ಲಿ ನರೇಂದ್ರ ಮೋದಿ ಬಗ್ಗೆ ಒಳಿತಿನ ಹಾಕ್ಬಿಟ್ಟು, ವರ್ಡ್ಸ್ ಹಾಕ್ಬಿಟ್ಟು, ಈ ವರ್ಡ್ಗಳು ಬಂದಾಗ ನೀವು ತೆಗೆದು ಬಿಡಿ ಅಂತಂದ್ರೆ ನರೇಂದ್ರ ಮೋದಿ ಬಗ್ಗೆ ಒಳ್ಳೇದ್ ಮಾತಾಡಿದ್ ಬರದೇ ಇಲ್ಲ. ನಾನು ಎಲೆಕ್ಷನ್ ಸಂದರ್ಭದಲ್ಲಿ ನೋಡ್ತಿದ್ದೆ, ಅನೇಕ ಬಾರಿ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ನರೇಂದ್ರ ಮೋದಿನ ಬೈದಿರುವ, ರಾಹುಲ್ ಗಾಂಧಿನ ಹೊಗಳಿರುವಂತದ್ದೇ ಬರೋದು. ಸೊ ದಟ್ ಯಂಗ್ ಕ್ರೌಡ್ ಅದನ್ನ ನೋಡ್ತಾ ಇದ್ರೆ ಇದು ರಾಹುಲ್ ಗಾಂಧಿದು ಛವಿ ಬದಲಾಯ್ತು. ನಾನು ಗಮನಿಸ್ತಾ ಇದ್ದೆ, ಆ ಧ್ರುವ ರಾಟಿದ್ದೆಲ್ಲ ಈ ಸರ್ತಿ ಎಷ್ಟು ಫಾರ್ವರ್ಡ್ಗಳಾಗ್ತಿತ್ತು ಅಂದ್ರೆ, ಅದೇ ತರ ಅಷ್ಟೇ ಕೆಲಸ ಮೋದಿ ಅವರ ಬಗ್ಗೆ ಏನ್ ಮಾಡಿದ್ದನ್ನು ಹೇಳಿದ್ರು ಕೂಡ ಅದು ಇದರಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ಬರ್ತಾನೆ ಇರಲಿಲ್ಲ. ಮತ್ತು ನಿಮಗೆ ಬರದೇ ಹೋದಾಗ ನಾವು ಎಷ್ಟರ ಮಟ್ಟಿಗೆ ಇವುಗಳ ದಾಸರಾಗಿದ್ದೀವಿ ಅಂದ್ರೆ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ನ ದಾಸರಾಗಿದ್ದೀವಿ ಅಂತಂದ್ರೆ, ನಾಳೆ ಬೆಳಿಗ್ಗೆ ಯೂಟ್ಯೂಬ್ ನಲ್ಲಿ ಬಂದ್ರೆ ಮಾತ್ರ ಸತ್ಯ, ಮಾತಾಡ್ಬೇಕು, ಹೌದು ಅದು ಬಂದ್ರೆ ಮಾತ್ರ ಸತ್ಯ ಅನ್ನುವುದರ ಮಟ್ಟಿಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ಮತ್ತು ಯೂಟ್ಯೂಬ್ ಅತ್ಯಂತ ಸರಳವಾಗಿ ನಮ್ಮನ್ನು ಬ್ಲಾಕ್ ಮಾಡಬಹುದು. ನನಗೆ ಇನ್ನೂ ಆಶ್ಚರ್ಯ ಇದೆ, ನಿಮ್ದು ಏನು ಭಕ್ತಿ ಪಥ ಅಲ್ವಾ ಇದು, ಈ ಭಕ್ತಿ ಪಥ ಇವತ್ತು ಜಾರ್ಜ್ ಸೋರೋಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿತು ಅಂತಂದ್ರೆ, ನಾಳಿಂದ ಭಕ್ತಿ ಪಥದ ರೀಚನ್ನು ಕಡಿಮೆ ಮಾಡಬಹುದು ಅವರು. ಕರೆಕ್ಟ್, ನಾಳಿಂದಲೇ ಕಡಿಮೆ ಮಾಡಬಹುದು. ನೀವು ಅತ್ಯಂತ ಸರಳವಾದ್ದು, ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ವಿರುದ್ಧ ಮಾತಾಡ್ತೀರಾ ಅಂತಂದ್ರೆ ನಿಮ್ಮ ಅಸ್ತಿತ್ವವನ್ನೇ ಯೂಟ್ಯೂಬ್ ನಲ್ಲಿ ನಿರಾಕರಿಸಬಹುದು. ನಿಮಗೆ ಮಾತನಾಡೋ ಅಧಿಕಾರ ಇಲ್ಲದೆ ಇರುವಂತೆ ಮಾಡಬಹುದು. ಇದನ್ನ ಮಾರ್ಕ್ ಜುಕರ್ಬರ್ಗ್ ಇತ್ತೀಚೆಗೆ ಒಪ್ಕೊಂಡ್ಬಿಟ್ಟ. ಅವನು ಅಮೆರಿಕಾದ ಅಲ್ಲಿನ ಸೆನೆಟರ್ಗಳ ಮುಂದೆ ಏನ್ ಹೇಳಿದ ಅಂತಂದ್ರೆ, ಹೌದು ನಾವ್ ಹಿಂಗ್ ಮಾಡ್ತಿರೋದು ನಿಜ, ಎಲೆಕ್ಷನ್ ಟೈಮ್ ನಲ್ಲಿ ಟ್ರಂಪ್ ಪರವಾಗಿ ಬಂದಿರುವಂತ ಎಲ್ಲ ಸುದ್ದಿಗಳನ್ನ ಬ್ಲಾಕ್ ಮಾಡಿದ್ವಿ, ಆನಂತರ ಬೈಡನ್ನ ಮಗನ ಭ್ರಷ್ಟಾಚಾರವನ್ನು ಮುಚ್ಚಿಟ್ವಿ. ಅವನು ಅದಕ್ಕೆ ಕಾರಣ ಕೊಟ್ಟಿದ್ದು ಚೆನ್ನಾಗಿದೆ, ಈ ಭ್ರಷ್ಟಾಚಾರದ ವಿಚಾರ ಇನ್ನೂ ಫ್ಯಾಕ್ಟ್ ಚೆಕ್ ಆಗಿ ಬಂದಿಲ್ಲ, ಫ್ಯಾಕ್ಟ್ ಚೆಕ್ ಆದ್ಮೇಲೆ ಬರೋದಕ್ಕೆ ಬಿಡ್ತೀವಿ ಅಂತಂದ್ವಿ. ಫ್ಯಾಕ್ಟ್ ಚೆಕ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅವರು, ಕೊನೆವರೆಗೂ ಬರಲಿಲ್ಲ. ಆ ಫ್ಯಾಕ್ಟ್ ಚೆಕ್ ಮಾಡೋದನ್ನ ತಡೆಯೋದನ್ನ ಮೂಲಕ ಅವರು ಇಡೀ ಫೇಸ್ಬುಕ್ ನಲ್ಲಿ ಬೈಡನ್ ಮತ್ತು ಅವನ ಪರಿವಾರದ ಭ್ರಷ್ಟಾಚಾರವನ್ನು ಮುಚ್ಚಿಟ್ಟು ಟ್ರಂಪ್ನ ವಿರೋಧದ ಸಂಗತಿಗಳೇ ಬರುವಂತೆ ಮಾಡಿದ್ರಲ್ಲ, ಇಡೀ ಫೇಸ್ಬುಕ್ ಆ ಥರದ ಪ್ರಚಾರಕ್ಕೆ ನಿಂತ್ಬಿಡ್ತು, ಇಡೀ ಟ್ವಿಟರ್ ಆ ಥರದ ಪ್ರಚಾರಕ್ಕೆ ನಿಂತ್ಬಿಡ್ತು. ಕೊನೆಗೆ ಎಲ್ಲಿವರೆಗೂ ಇವ್ರು ಹೋದ್ರು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಇವತ್ತು ನೀವು ತೆಗೆಯೋದೆಲ್ಲ ರಾಹುಲ್ ಗಾಂಧಿಯ ಒಳಿತಿನ ವಿಚಾರಗಳನ್ನೇ ತುಂಬಿಸುವಂತ ಪ್ರಯತ್ನ ಮಾಡ್ತಿದೆ. ಅದನ್ನ ಹೇಗ್ ಮಾಡ್ತಿದ್ದಾರೆ ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ನಾವಿದ್ರ ದಾಸರ ಕೂತ್ಬಿಟ್ಟು. ಅದೇ ನಾವು ಫೇಸ್ಬುಕ್ ಯೂಸ್ ಮಾಡೋದಲ್ಲ, ಫೇಸ್ಬುಕ್ ನಮ್ಮನ್ನು ಯೂಸ್ ಅದು ನಾವು ಫೇಸ್ಬುಕ್ ಯೂಸ್ ಮಾಡೋ ಕಾಲ ಬಹಳ ಹಿಂದೆನೆ ಹೋಯ್ತು. ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಅಂದ್ರೆ ನಾವು ಮೂರ್ಖರೇ. ನಾನು ಅನೇಕ ಬಾರಿ ನೋಡ್ತಿರ್ತೀನಲ್ಲ, ಫೇಸ್ಬುಕ್ ನಮ್ಗೆ ಹೆಂಗೆ ಅಡಿಕ್ಟ್ ಮಾಡಿಸಿದ್ರು ಅಂತಂದ್ರೆ, 10 ವರ್ಷದ ಹಿಂದೆ ನೀವು ಹೇಗಿದ್ರಿ ಅಂತ ಫೋಟೋ ಹಾಕಿ ಅಂತ. ನಮಗೆ ಎಷ್ಟು ಖುಷಿ ಅಂದ್ರೆ, ಮನೆಯಲ್ಲಿದ್ದ ಹಳೆ ಫೋಟೋ ಎಲ್ಲ ತೆಗೆದು ಅದನ್ನ ಹಾಕಿ ನಾವು ನೋಡ್ತಾ ಎಷ್ಟು ಅದರೊಳಗೆ ಮುಳುಗೋಗಿದ್ದೀವಿ ಅಂತಂದ್ರೆ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಒಬ್ಬ ವ್ಯಕ್ತಿಯ 10 ವರ್ಷದ ಮುಂಚೆ ಮತ್ತು ನಂತರದ ಫೋಟೋ ಹೇಗಿರುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಅವ್ರಿಗೆ ಫೋಟೋಸ್ ಬೇಕಿತ್ತು, ಡಾಟಾ ಬೇಕಿತ್ತು. ಈ AI ಇದನ್ನ ಫೀಡ್ ಮಾಡಿ ಈ ವ್ಯಕ್ತಿ 10 ವರ್ಷದ ನಂತರ ಹೇಗಿರ್ತಾನೆ ಅಂತ ಕಾಣ್ಲಿಕ್ಕೆ, ಅದಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಡಾಟಾ ಬೇಕು. ಆ ಡಾಟಾಗೆ ನಮ್ಮನ್ನೇನಾದ್ರೂ ಕೇಳಿದ್ರೆ, ನನಗೇನಾದ್ರೂ ಫೇಸ್ಬುಕ್ ಅಧಿಕೃತವಾಗಿ ಡಾಟಾ ಕೊಡಿ ಅಂತ ಕೇಳಿದ್ರೆ, ಒಂದು ಫೋಟೋಗೆ 5,000 ರೂಪಾಯಿ ಕೊಡು ಅಂತ ಕೇಳ್ತಿದ್ದೆ ನಾನು.
ನಾನು ದುಡ್ಡು ಕೇಳ್ತಿದ್ದೆ. ಇವ್ರು ಫೇಸ್ಬುಕ್ ನ ಚಟ ಹೇಗೆ ಹಚ್ಚಿದ್ದಾರೆ ಅಂತಂದ್ರೆ ಅವ್ರು ಏನೂ ಕೊಡಬೇಕಾಗಿರ್ಲಿಲ್ಲ, ನಾವೇ ತಗೊಂಡ್ ತುಂಬಿ ಅವ್ರಿಗೆ ಬೇಕಾಗಿರೋ ಡಾಟಾ ಕೊಟ್ವಿ. ಇವತ್ತು ಅವ್ರ ಹತ್ರ ಇರೋ ಡಾಟಾ ಇದೆಯಲ್ಲ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಫೇಸ್ಬುಕ್ಗೆ ಎದುರಾಗಿ ನಾವು ಒಂದು ಸಾಫ್ಟ್ವೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಆಪ್ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ದ್ರಲ್ಲಿ ಟ್ವಿಟರ್ಗೆ ಎದುರಾಗಿ ಅಂತ ಒಂದು ಆಪ್ ಬಂತು. ಅದು ಆಪ್ ಎಷ್ಟು ಬೇಗ ಬಂತೋ ಅಷ್ಟೇ ಸಹಜವಾಗಿ ಸತ್ತೋಯ್ತು. ಸತ್ತೋಗಿದ್ ಗೊತ್ತೇ ಆಗ್ಲಿಲ್ಲ ನಮ್ಗೆ. ಯಾಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹತ್ರ ಡಾಟಾ ಇಲ್ಲ. ನನಗೆ ನಾವೆಲ್ಲರೂ ಯೂಟ್ಯೂಬ್ ನಲ್ಲಿ ಏನೋ ಲೈಕ್ಸ್ ಬರ್ತಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ಸ್ ಬರ್ತಿದೆ ಅಂತ ಬಹಳ ಖುಷಿ ಪಡ್ತಿರ್ತೀವಲ್ಲ, ಅವ್ರು ನಮ್ಮನ್ನು ಟ್ರೈನ್ ಮಾಡ್ತಾ ಇರೋದ. ಅವ್ರು ಹೆಂಗ್ ಟ್ರೈನ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ನಾನು ಸ್ವಲ್ಪ ಹಾರ್ಡ್ ಕೋರ್ ಆಗಿ ಏನಾದ್ರು ಮಾತನಾಡಿದ್ರೆ ಲೈಕ್ಸ್ ಬರೋದು ನಿಂತೋಗುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ತಮಾಷೆಯ ಸಂಗತಿಗಳನ್ನ ಹೇಳಲಿಕ್ಕೆ ಶುರು ಮಾಡ್ತೀನಿ. ನಾನೇನೋ ಬೇಡದಿರೋ ಸಂಗತಿಗಳನ್ನ ಕೊಟ್ಟರೆ ಜನ ತಗೋತಾರೆ ಅಂತ, ಅದಕ್ಕೆ ಜಾಸ್ತಿ ರೀಚ್ ಸಿಗೋ ತರ ನೋಡ್ತಾರ. ಕೊನೆಗೆ ಹೆಂಗ್ ಮಾಡ್ತಾರೆ, ಇಡೀ ಒಂದು ಪೀಳಿಗೆಯನ್ನ, ಕೆಲಸಕ್ಕೆ ಬಾರದ ಪೀಳಿಗೆಯನ್ನಾಗಿ ಅತ್ಯಂತ ಸಲೀಸಾಗಿ ಮಾಡ್ತಾರೆ. ಬೌದ್ಧಿಕ ಯೋಚನೆಗಳೇ ಇಲ್ಲ, ಏನೂ ಇಲ್ಲ. ನಮ್ಮನ್ನ ಸಲೀಸಾಗಿ ಹಂಗ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಈ ಇನ್ಸ್ಟಾಗ್ರಾಮ್ ನ ಮೂಲಕ, ಫೇಸ್ಬುಕ್ ನ ಮೂಲಕ ಯೂಸ್ ಮಾಡ್ತಿದಾರಲ್ಲ, ನಂಗೆ ಬಹಳ ಭಯ ಇದೆ. ನಮ್ಮ ಇವತ್ತಿನ ತರುಣ ಪೀಳಿಗೆ ಇದರ ದಾಸರಾಗ್ಬಿಟ್ಟಿದ್ಯಾ? ಅನುಮಾನವೇ ಇಲ್ಲ. ಬಟ್ ಒಂದೇನು ಅಂತಂದ್ರೆ, ಪ್ರತಿ ಕಾಲಘಟ್ಟದಲ್ಲೂ ಹಿಂಗೆ ಇರ್ತೀವಿ ನಾವು. ನಾನು ಅದಕ್ಕೆ ಮೊನ್ನೆ ತಮಾಷೆ ಮಾಡ್ತಿದ್ದೆ, ಬಹುಶಃ ನನ್ನ ತಾತನ ಕಾಲದಲ್ಲಿ ಅವರ ತಂದೆ ಈ ಮಕ್ಕಳಿಗೆ ನಾಟಕ ಬಂದು ಹಾಳಾಗೋಯ್ತು, ದಿನ ಬೆಳಗಾದ್ರೆ ನಾಟಕದ ಹತ್ರ ಇರ್ತಾರೆ ಅಂತ. ನನ್ನ ತಾತ ನನ್ನ ತಂದೆಗೆ ಫಿಲ್ಮ್ ಬಂದು ಹಾಳಾಗೋಯ್ತು ಅಂತ, ನನ್ನ ತಂದೆ ನನಗೆ ಟಿವಿ ಬಂದು ಹಾಳಾಗೋಯ್ತು ಅಂತ, ನನ್ನ ಮುಂದಿನ ಪೀಳಿಗೆಗೆ ಮೊಬೈಲ್ ಬಂದು ಹಾಳಾಗೋಯ್ತು ಅಂತ. ಅಂದ್ರೆ ಆ ಸೈಜ್ ಚಿಕ್ಕದಾಗ್ತಾ ಹೋಗ್ತಿದೆ. ಆದ್ರೆ ಇನ್ ದ ಸಿಮಿಲರ್ ಮ್ಯಾನರ್ ಹಂಗ ಆಗ್ತಾ ಇದೆಯೇನೋ ಅಂತ ಅನ್ಸುತ್ತೆ ಕೆಲವು ಬಾರಿ. ಆದ್ರೆ ಸಿನಿಮಾಕ್ಕಾದ್ರೆ ನಿಮ್ಮನ್ನು ಇಂಡಿವಿಜುವಲ್ ಆಗಿ ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ಇರಲಿಲ್ಲ. ಆದ್ರೆ ಮೊಬೈಲ್ ಮತ್ತು ಆಪ್ಗಳಿಗೆ ಇಂಡಿವಿಜುವಲ್ ಆಗಿ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇದೆ. ನೀವು ಇನ್ಸ್ಟಾಗ್ರಾಮ್ ಅನ್ನು ಬಳಸ್ತಾ ಇದ್ರೆ, ಫೇಸ್ಬುಕ್ ಅನ್ನ ಬಳಸ್ತಾ ಇದ್ರೆ ಮತ್ತು ಗೂಗಲ್ ಇವುಗಳನ್ನ ಬಳಸ್ತಾ ಇದ್ರೆ, ನಿಮ್ಮ ಮನಸ್ಸನ್ನ ನಿಮಗಿಂತ ಚೆನ್ನಾಗಿ ಮಾರ್ಕ್ ಜುಗರ್ಬರ್ಗ್ ತಿರುಗಿರ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ತಲ್ಲ ಇದನ್ನ. ನೀವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ಅಂತ ಅವನಿಗೆ ಗೊತ್ತಿರುತ್ತೆ. ನೀವು ಏನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದೀರಾ ಈಗ ಅಂತ ಅವನಿಗೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಅದಕ್ಕೆ ತಕ್ಕಂತೆ ಬರುತ್ತೆ. ಇನ್ನು ನಾನು ಸಿಂಪಲ್ ಆಗಿ ಬಹಳ ಜನರಿಗೆ ಹೇಳ್ತಿರ್ತೀನಿ ನಾನು ಇದನ್ನ. ನೀವು ಕೂತ್ಕೊಂಡು ಏನಾದ್ರು ಮಾತಾಡಿ, ನೀವು ಮನೆಗೆ ಹೋಗಿ ನೋಡಿದ್ರೆ ನೀವು ಏನ್ ಮಾತಾಡಿರ್ತೀರೋ ಅದು ಬರ್ಲಿಕ್ಕೆ ಶುರುವಾಗಿರುತ್ತೆ. ಮಾತಾಡಿದ ಹೆಂಗ್ ಗೊತ್ತಾಯ್ತು? ನೀವು ನಿಮ್ಮ ಮೊಬೈಲ್ನ ಎಲ್ಲ ಮೈಕ್ಗಳು ಆನ್ ಇರ್ತವೆ. ನಾನು ಇತ್ತೀಚೆಗೆ ಡೀಪ್ ಸ್ಟೇಟ್ ನ ಕುರಿತಂತೆ ಒಂದು ಪುಸ್ತಕ ಓದ್ತಾ ಕೂತಿದ್ದೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನೀವು ಟಿವಿ ಆನ್ ಮಾಡಿರ್ತೀರಲ್ಲ, ಆನ್ ಮಾಡಿರುವಂತ ಟಿವಿ ನೀವು ಪ್ಲಗ್ ಅನ್ನು ತೆಗಿಲಿಲ್ಲ ಅಂತಂದ್ರೆ ಪವರ್ ಇರುತ್ತೆ ಅದರೊಳಗೆ ಅಂತ, ಮತ್ತು ಅದರೊಳಗಿರುವಂತ ಕ್ಯಾಮ್ರಾ ಆನ್ ಆಗಿರುತ್ತೆ. ನಿಮ್ ಇಡೀ ಮನೆಯನ್ನ ಅದು ಸರ್ಚ್ ಮಾಡ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ, ನೀವೇನ್ ಮಾಡ್ತಿದ್ದೀರಾ ಏನು ಅಂತ. ಅದು ಡಾಟಾ ಆಗಿ ಫೀಡ್ ಮಾಡ್ತಾ ಇರುತ್ತೆ. ಅವ್ರ ಬಿಲಿಯನ್ ಗಟ್ಟಲೆ ಡಾಟಾ ಅವ್ರ ಹತ್ರ ಕೂತಿರುತ್ತೆ. ಈಗ ಆ ಡಾಟಾನ ಉಪಯೋಗಿಸ್ಕೊಂಡು ಏನ್ ಬೇಕಿದ್ರು ಮಾಡ್ಬೋದು. ನಿಮ್ಮ ಪ್ರತಿಯೊಂದು ಚಲನವಲನವನ್ನು ಕೂಡ ಗಮನಿಸಬಲ್ಲ. ಎಲ್ಲೆಲ್ಲಿ ಸ್ಮಾರ್ಟ್ನೆಸ್ ಇದೆಯೋ ಎಲೆಕ್ಟ್ರಾನಿಕ್ ಐಟಮ್ಸ್ ನಲ್ಲಿ, ಅದೆಲ್ಲ ನಿಮ್ ಸ್ಮಾರ್ಟ್ನೆಸ್ ಅನ್ನ ಹಾಳು ಮಾಡ್ಲಿಕ್ಕೆ ಇರುವುದು. ಅಂಡ್ ಡೀಪ್ ಸ್ಟೇಟ್ ನಮ್ಗೆ ಗೊತ್ತಿಲ್ಲದಂತೆ ತನ್ನ ಈ ಅಸ್ತ್ರಗಳ ಮೂಲಕ ಕಂಟ್ರೋಲ್ ಮಾಡ್ತಿದೆ. ಮೊದಲು ಒಂದ್ ಕಾಲದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಹೋರಾಟ ಇತ್ತು, ಆನಂತರ ಬಂದೂಕ್ ಬಂತು, ಫಿರಂಗಿಗಳನ್ನು ತಗೊಂಡು ಬಂದು ಯುದ್ಧ ಗೆದ್ದವರಿದ್ದಾರೆ. ಆನಂತರ ಆಕ್ರಮಣದಲ್ಲಿ ಅತ್ಯಂತ ಕೆಟ್ಟ ಆಕ್ರಮಣ, ದುರಾಕ್ರಮಣಗಳ ಮೂಲಕ ನಮ್ಮನ್ನ ಗಾಬರಿಗೊಳಿಸಿದವರಿದ್ದಾರೆ. ಈ ಆಕ್ರಮಣ ಇದೆಯಲ್ಲ, ಎಲ್ರೂ ನುಂಗತ್ತೆ ಕುತ್ಪಾಡಿವರೆ. ನನಗೆ ಬಹಳ ವಿಚಿತ್ರ ಅನ್ಸೋದೇನು ಅಂದ್ರೆ, ಮುಸಲ್ಮಾನರು ನಾವ್ ಗೆದ್ಬಿಡ್ತೀವಿ ಅಂತ, ಇವ್ರು ಯಾರು ಗೆಲ್ಲಲಿಲ್ಲ. ಫೈನಲಿ ಎಲ್ರನ್ನೂ ಸೋಲಿಸೋದೆ ಕಷ್ಟ ಆಗೋದು, ನಮ್ಮನ್ ಗೆಲ್ಲೋದಕ್ಕೆ. ಹಿಂದೂಗಳನ್ನ ಗೆಲ್ಲೋದೇ ಕಷ್ಟ. ಯಾವ ಆಕ್ರಮಣವೂ ಕೂಡ ಗೆಲ್ಲೋದಕ್ಕೆ ಸೋತಿದ್ದು ನಮ್ಮನ್ನೇ. ಯಾಕೆ ಅಂತಂದ್ರೆ ನಮಗೆ ಇದಕ್ಕಿಂತಲೂ ಆಳಕ್ಕಿರುವಂತ ಒಂದು ಏನು ಸಂಸ್ಕಾರ ಇರೋದ್ರಿಂದ ಇದನ್ನ ಮೀರಿ ಬರುವಂತ ಸಾಮರ್ಥ್ಯ ಇದೆ. ಉಳಿದವ್ರಿಗಿಲ್ಲ ರೀ. ನೀವು ಕುರಾನ್ನನ್ನೇ ನಂಬಿಕೊಂಡು ಕೂತಿರುವಂತ ಒಬ್ಬ ವ್ಯಕ್ತಿಗೆ ಕುರಾನ್ನ ಕುರಿತಂತೆ ನೀವು ಅಬದ್ಧವಾಗಿರುವಂತ ಸಂದೇಶಗಳನ್ನ ರೆಗ್ಯುಲರ್ ಆಗಿ ಇದ್ರ ಮೂಲಕ ಕೊಡ್ಲಿಕ್ಕೆ ಶುರು ಮಾಡಿದ್ರೆ, ಯಾರಿದ್ರಲ್ಲಿ ಇನ್ವಾಲ್ವ್ ಆಗಿರ್ತಾನೋ ಅವನ್ ತಲೆ ಕೆಟ್ಟೋಗುತ್ತೆ. ನಮಗೆ ಕೊನೆ ಪಕ್ಷ ವಾಪಸ್ ಹೋಗ್ಲಿಕ್ಕೆ ಜಾಗ ಇದೆ, ಅಲ್ಲಿ ಜಾಗ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಯಾರೋ ಒಬ್ರು ಇಬ್ರು ಸಾಯ್ತಾರೆ ಅಂತಲ್ಲ, ಈ ಡೀಪ್ ಸ್ಟೇಟ್ ಹೆಂಗಿದೆ ಅಂತಂದ್ರೆ ಎಲ್ರನ್ನೂ ಆಪೋಷಣ ತೆಗೆದುಕೊಂಡೇ ಸಾಯೋದು ಅಂತ. ಹಿಂಗಾಗಿ ಇಟ್ಸ್ ವೆರಿ ಡೇಂಜರಸ್ ಅಂತ ನಂಗೆ ಅನ್ಸುತ್ತೆ. ಅದೇ ಈಗ ಸುದ್ದಿ ಬಗ್ಗೆ ಮಾಧ್ಯಮಗಳು ಬೇಕಾದ್ದನ್ನ ಕೊಡ್ತಾರೆ ಅಂತ ಹೇಳಿದಾಗ, ಆ ಕೃಷ್ಣ 18 ಬಾರಿ ಯುದ್ಧ ಮಾಡಿದಾಗ್ಲೂ ನಾವು ಇವತ್ತು ಅನ್ಕೊಳ್ಳೋದು ಕೃಷ್ಣ ಸೋತ ಅಂತ. ಯಾಕೆಂದ್ರೆ ಇಡೀ ಮೀಡಿಯಾ ಆ ಕಾಲದಲ್ಲಿ ಜರಾಸಂಧನ ಕೈಲಿ. ಯಾಕೆಂದ್ರೆ 22,800 ಜನರನ್ನ. ಆದ್ರೆ ಭಾಗವತ ಹೇಳುತ್ತೆ ಅಷ್ಟಾದಶ ಯುತ್ಸುಚ ಈಶಃ ಅಂತ, 18 ಯುದ್ಧದಲ್ಲಿ ಗೆದ್ದ ಅಂತ. ಆದ್ರೆ ಇವತ್ತಿಗೂ ನಾವ್ ಅಲ್ಲಿ ನೋಡುವಾಗ ರಣಛೋಡ್ ಅಂತ ಅವನನ್ನ, ಅಂದ್ರೆ ಅದು ಗೌರವವಾಗಿ, ಈಗ ಅದು ಗುಣವಾಗಿ ಹೇಳ್ತಾರೆ. ಅಂದ್ರೆ ಆ ತರದ್ದೇ ಒಂದು ಇತಿಹಾಸ ಮತ್ತೆ ಒಂದು ರೀತಿಯಲ್ಲಿ ದಾಖಲೆ ಆಗ್ತಾ ಇದೆ ಅಂತ ಅನಿಸ್ತಿದೆ. ಕೃಷಿ ಅಂತ ಹೇಳಿದಾಗ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರದ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಬಂತು ಕುಲಾಂತರಿಯ ಬೀಜದ ಬಗ್ಗೆ. ಅಂದ್ರೆ ಈ ವಿಷಯದಲ್ಲಿ 2 ಸರ್ತಿ ಸುಮಾರು ಒಂದು 25 ವರ್ಷದಿಂದ
ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂತೆ 2 ಸರ್ತಿ ಅದು ಬದಲಾಗಿ ಈಗ ನೀವೇ ಬೇಕಾದ ಬೀಜ ಬೆಳ್ಕೊಳ್ಳಿ, ನಾವು ಡೈರೆಕ್ಟ್ ಆಗಿ ಕೊಡಲ್ಲ. ಅಂದ್ರೆ ಯಾವುದು ಅದರ ಉದ್ದೇಶ ಏನು ಅಂತಂದ್ರೆ ನಿಮಗೆ ಕಳೆ ನಾಶಕವಾದಂತಹ ಬೀಜವನ್ನ ಕೊಡ್ತೇವೆ, ಅದು ಕಳೆಯೇ ಇರುವುದಿಲ್ಲ ಅಂತ. ಆದ್ರೆ ಅದರ ಒಳಗಿನ ಗುಟ್ಟು ಏನು ಅಂದ್ರೆ ಅದು ಹೊಸ ಬೀಜವನ್ನು ಸೃಷ್ಟಿ ಮಾಡುವುದಕ್ಕೆ ಗಟ್ಟಿತನ ಅದರಲ್ಲಿ ಇರುವುದಿಲ್ಲ ಅಂತ. ಅದರ ಆಧಾರವನ್ನು ಇಷ್ಟು 2 ಸರ್ತಿ ಅನುಭವಿಸಿದ್ರು. ಈಗ ಉಳಿದ ನಮ್ಮ ಎಲ್ಲಾ ಬೇರೆ ಬೀಜಗಳಿಗೂ ಅಂದ್ರೆ ಅಕ್ಕಿ, ಗೋಧಿ, ಸುಮಾರು ಅವ್ರಿಗೆ ಹೇಳಿದ್ದು 9 ತರದ ಧಾನ್ಯ. ವಸ್ತುತಃ ನಮ್ಮಲ್ಲಿ ಸುಮಾರು 2,500 ಇದೆ ಅಂತ ಹೇಳುದು ಸಸ್ಯಶಾಸ್ತ್ರ ಅಥವಾ ಕೃಷಿಯ ಶಾಸ್ತ್ರದ ಹಿನ್ನೆಲೆಯಲ್ಲಿ. ಅದೆಲ್ಲವನ್ನು ತಂದು 8-9ಕ್ಕೆ ನಿಲ್ಲಿಸಿ ಅದರಲ್ಲಿ ಅನೇಕ ಕುಲಾಂತರಿಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಸಹಾಯ ಮಾಡುವಂತ ಅದರ ಹೆಸರಲ್ಲಿ ಅವರು ಸಬ್ಸಿಡಿ ಕೊಡುದು ಇತ್ಯಾದಿಗಳೆಲ್ಲ ಮಾಡ್ತಾ ಇದ್ದಾರೆ. ಇದು ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಪರವಾಗಿ ಈ ಜಡ್ಜ್ಮೆಂಟ್ ಬಂತು. ಅದಕ್ಕೋಸ್ಕರ ಒಂದು ಕಡೆಯಿಂದ ಇಡೀ ಕೃಷಿಕರ ಸಂಘ ಅನೇಕ ತರದ, ನಾನು ಒಂದು ಯಾವುದೋ ಒಂದು ಮಾತುಕತೆಯಲ್ಲಿ ಮಾತಾಡುವಾಗ ಇದು ನಮ್ಮ ದೇಶವನ್ನೇ ನಾಶ ಮಾಡಿಬಿಡುತ್ತೆ, ಇದರಿಂದ ನಾವು ಆಹಾರ ತಿನ್ನೋದು, ನಿಮ್ಗೆ ಕಳೆ ನಾಶಕ ಮುಖ್ಯ ಅಲ್ಲ, ನಾಳೆ ನಮ್ಮ ಜೀವನಾಶಕ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದರ ವಿರುದ್ಧ ಇಡೀ ಮಂಡ್ಯದವರನ್ನ, ಯಾರು ನಮ್ಮ ತಮಿಳುನಾಡನವರನ್ನ, ಕೇರಳದವರನ್ನ ಎಲ್ಲರನ್ನು ನಾವು ಒಟ್ಟು ಮಾಡ್ತಾ ಇದ್ದೇವೆ ಅಂತ ನನ್ನ ಹತ್ರ ಒಬ್ರು ಹೀಗೆ ಮಾತಾಡ್ತಾ ಹೇಳಿದ್ರು. ಅಂದ್ರೆ ನೀವು ಕೃಷಿ ಬಗ್ಗೆ ಹೇಳಿದಾಗ ಅಲ್ಲಿ ಹೇಗೆ ಪಂಜಾಬ್ ಮತ್ತು ಹರಿಯಾಣದ್ದಾಯ್ತು, ಈಗ ದಕ್ಷಿಣದಿಂದಲೂ ಅಂತಹದ್ದೊಂದು ಯೋಚನೆ ನಡೀತಾ ಇದೆಯಾ ಅಂತ ನನಗೊಂದು ಯೋಚನೆ ಬಂತು. ಅದಕ್ಕೆ ಅದರ ಬಗ್ಗೆ ನಿಮ್ಮ ಗಮನ ಏನಿದೆ? ಡೆಫಿನೆಟ್ಲಿ ಆಗತ್ತೆ.